ಖ್ಯಾತ ವೈದ್ಯರಾಗಿರುವಂತಹ ಡಾಕ್ಟರ್ ಅಂಜನಪ್ಪ ಅವರಿದ್ದಾರೆ. ಅಂಜನಪ್ಪ ಅವರಂದ್ರೆ ಒಂದು ರೀತಿಯ ಭಯವನ್ನ ಹೋಗಲಾಡಿಸುವ ವೈದ್ಯರು ಅಂತಾನೆ ಕರಿಬಹುದು. ಇಡೀ ರಾಜ್ಯಾದ್ಯಂತ ಒಂದು ಪ್ಯಾನಿಕ್ ಹರಡಿಕೊಂಡಿದೆ. ಹೃದಯಘಾತದ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಯಾಕೆ ಹೆಚ್ಚಾಗ್ತಾ ಇದೆ? ಹಾಸನದಲ್ಲಿ 20ಕ್ಕೂ ಹೆಚ್ಚು ಪ್ರಕರಣಗಳಾಗ್ತಾ ಇದ್ದಾವೆ. ಈ ಹೃದಯಘಾತ ಸಂಖ್ಯೆಗಳು ಇತ್ತೀಚೆಗೆ ಹೆಚ್ಚಾಗ್ತಿದ್ದಾವೆ. ನಿಮಗೆ ಏನು ಅನ್ಸುತ್ತೆ ನೋಡಿದಾಗ? ಮೂರರೊಳಗೆ ಒಂದು ಥ್ರಾಂಬೋಸ್ ಹೋಗಿ ಕೂತ್ಕೋತು ಅಂದ್ರೆ ಹಾರ್ಟ್ ನಿಂತು ಹೋಗ್ಬಿಡುತ್ತೆ. ಅದನ್ನ ಕಾರ್ಡಿಯಾಕ್ ಅರೆಸ್ಟ್ ಅಂತೀವಿ. ಅದಕ್ಕೆ ಕಾರಣ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್. ಮ್ಯಾಸಿವ್ ಅಂದ್ರೆ ಒಂದು ಮೂರು ಬ್ಲಡ್ ವೆಸಲ್ ಒಂದೇ ಸರಿ ಬ್ಲಾಕ್ ಆಗುತ್ತೆ. ಅವಾಗ ಹಾರ್ಟ್ ನಿಂತು ಹೋಗುತ್ತೆ. ಹೃದಯಾಘಾತ ಆಗೋದಕ್ಕೆ ಕಾರಣ ಬ್ಲಡ್ ವೆಸಲ್ಸ್ ಹೃದಯದಲ್ಲಿ ಹೆಂಗ್ ಬ್ಲಾಕ್ ಆಗ್ತವೆ ಅಂದ್ರೆ ಅದಕ್ಕೆ ಕಾರಣ ಅಥೆರೋಸ್ಕ್ಲಿರೋಸಿಸ್ ಅಂತೀವಿ ನಾವು. ಒಂದಿನದ್ದಲ್ಲ, ಪ್ರತಿನಿತ್ಯ ಇದು ಜೀವನದಲ್ಲಿ ಮಾಡ್ತಾನೆ ಇರ್ತಾರೆ. ದಯವಿಟ್ಟು ಅವಾಯ್ಡ್ ಮಾಡಿ. ದಿನಕ್ಕೊಂದು ಹಣ್ಣು ತಿನ್ನಿ, ಚೇಪೆ ಹಣ್ಣನ್ನು ತಿನ್ನಿ, ಬಾಳೆಹಣ್ಣನ್ನು ತಿನ್ನಿ. ಆ್ಯನ್ ಆ್ಯಪಲ್ ಎ ಡೇ ಕೀಪ್ಸ್ ಎ ಡಾಕ್ಟರ್ ಅವೇ ಅಂತಾರೆ. ನಮಸ್ಕಾರ. ಹೃದಯ ತಲ್ಲಣ ವಿಶೇಷ ಸಂದರ್ಶನಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು KJ ಹಳ್ಳಿ ಸುರೇಶ್. ಪ್ರಿಯ ವೀಕ್ಷಕರೇ, ಇವತ್ತಿನ ಈ ವಿಶೇಷ ಸಂದರ್ಶನದಲ್ಲಿ ನಮ್ಮೊಂದಿಗೆ ಖ್ಯಾತ ವೈದ್ಯರಾಗಿರುವಂತಹ ಡಾಕ್ಟರ್ ಅಂಜನಪ್ಪ ಅವರಿದ್ದಾರೆ. ಅಂಜನಪ್ಪ ಅವರಂದರೆ ಒಂದು ರೀತಿಯ ಭಯವನ್ನು ಹೋಗಲಾಡಿಸುವ ವೈದ್ಯರು ಅಂತಲೇ ಕರಿಬೋದು. ಕೋವಿಡ್ ಸಂದರ್ಭದಲ್ಲಿ ಅವರು ಕೊಟ್ಟಂತಹ ಸಂದೇಶಗಳು, ಜನರಿಗೆ ಕೊಟ್ಟಂತಹ ಭರವಸೆಗಳು, ಸ್ಥೈರ್ಯ, ಧೈರ್ಯ ಎಲ್ಲರನ್ನೂ ಒಂದು ರೀತಿ ಕಾಪಾಡೋ ರೀತಿಯಲ್ಲಿ ಒಂದು ಚಿಕಿತ್ಸಕ ರೂಪದಲ್ಲಿ ಅವರ ಮಾತುಗಳಿದ್ವು. ಈಗ ಇಡೀ ರಾಜ್ಯಾದ್ಯಂತ ಒಂದು ಪ್ಯಾನಿಕ್ ಹರಡಿಕೊಂಡಿದೆ. ಹೃದಯಘಾತದ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಯಾಕೆ ಹೆಚ್ಚಾಗ್ತಾ ಇದೆ? ಯುವಕರಲ್ಲಿ ಹೆಚ್ಚಾಗ್ತಾ ಇದೆ. ಇದಕ್ಕೆ ಕಾರಣಗಳೇನು? ಕೋವಿಡ್ ಲಸಿಕೆಯಿಂದ ಆಯಿತಾ? ಈ ರೀತಿ ಅನೇಕ ಗೊಂದಲಗಳಿದ್ದಾವೆ, ಪ್ರಕರಣಗಳು ಹೆಚ್ಚಾಗ್ತಿದ್ದಾವೆ. ಇವೆಲ್ಲದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು, ಸಮರ್ಪಕವಾದ ವಿವರಣೆಯನ್ನು ನಾವು ಡಾಕ್ಟರ್ ಅಂಜನಪ್ಪ ಅವರಿಂದ ಪಡೆಯೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ ಸರ್, ಮೊದಲನೇದಾಗಿ ಹೇಗಿದ್ದೀರಿ? ಹೇಗೆ ನಡೀತದೆ ನಿಮ್ಮೆಲ್ಲ? ಎಲ್ಲ ನಡೀತಾ ಇದೆ. ಬಟ್ ಡೆಫಿನೆಟ್ಲಿ ನೀವು ಅವಾಗಲೇ ಹೇಳ್ದಂಗೆ ಎಲ್ಲ ಕಡೆ ಇದೊಂದು ಕೋವಿಡ್ ಆದಮೇಲೆ ನೆಕ್ಸ್ಟ್ ಈ ರೀತಿಯ ತಲ್ಲಣದ ಸುದ್ದಿ ಕೇಳ್ತಿರೋದು ನಾನು ಕೂಡ ಆಶ್ಚರ್ಯ ಆಗುತ್ತೆ. ಅದಕ್ಕೆ ನಿಮ್ಮ ಮುಖಾಂತರ ಜನಗಳಿಗೆ ಒಂದಷ್ಟು ಗೊಂದಲಗಳನ್ನ ಕ್ಲಾರಿಫೈ ಮಾಡೋಣ. ವೆರಿ ವೆರಿ ಇಂಪಾರ್ಟೆಂಟ್. ಅದರ್ವೈಸ್ ಐ ಆಮ್ ಫೈನ್ ಅಪ್ಪ, ಚೆನ್ನಾಗಿದೆ. ಓಕೆ. ಈಗ ನೋಡಿ ಸರ್, ಈಗ ಹಾಸನದಲ್ಲಿ 20ಕ್ಕೂ ಹೆಚ್ಚು ಪ್ರಕರಣಗಳಾಗ್ತಾ ಇದ್ದಾವೆ. ಆಮೇಲೆ ಅಲ್ಲಲ್ಲಿ ಒಂದಷ್ಟು ಪ್ರಕರಣಗಳು ಬರ್ತಿದ್ದಾವೆ. ಈ ಶಫಾಲಿ ಅಂತೇಳಿ ಒಬ್ಬರು ಖ್ಯಾತ ಸಿನಿಮಾ ನಟಿ, ಅವರು ಕೂಡ ಹೃದಯಾಘಾತಕ್ಕೆ ಒಳಗಾಗಿ ಹೋದರು. ಇದು ಒಂದು ಕಾಮನ್ ರೇಟಾ ಅಥವಾ ಏನು ರೇಷಿಯೋನಾ, ಅಥವಾ ಮಾಧ್ಯಮಗಳ ಈ ರೀತಿ ಬಿಂಬಿಸೋದ್ರಿಂದ ಈ ರೀತಿ ಹೆಂಗೆ ಅನಿಸ್ತಾ ಇದೆಯಾ, ಅಥವಾ ಈ ಹೃದಯಾಘಾತ ಸಂಖ್ಯೆಗಳು ಇತ್ತೀಚೆಗೆ ಹೆಚ್ಚಾಗ್ತಿದ್ದಾವೆ? ನಿಮಗೇನು ಅನಿಸುತ್ತೆ ನೋಡಿದಾಗ? ಸುರೇಶ್, ಭಾಳ ಸರಳ ಇದು. ಹೃದಯಾಘಾತ ಅನ್ನೋದು ಇವತ್ತಿನೊಂದು ನೆನ್ನೆದಲ್ಲ, ತಲತಲಾಂತರದಿಂದ ಇದೆ. ಹೃದಯ ನೋಡಿ, ಜನಗಳಿಗೆ ಈಸಿಲಿ ಅರ್ಥ ಆಗಬೇಕು ಅಂದರೆ, ಹೃದಯ ನಮ್ಮ ಎದೆಯ ಎಡಭಾಗದಲ್ಲಿರುತ್ತೆ. 300 ಗ್ರಾಮ್ ಇರುತ್ತೆ. ನೀವು ಶಿಫಾಲಿ ಹೆಸರು ಹೇಳಿದ್ರಿ. ಹಿಂದೆ ಪುನೀತ್ ರಾಜ್ಕುಮಾರ್, ಅನ್ಫಾರ್ಚುನೇಟ್ಲಿ ಅವರು ಸತ್ತಾಗೂ ಕೂಡ ಇದೇ ಥರ ಪ್ಯಾನಿಕಿ ಸಿಚುಯೇಷನ್ ಶುರುವಾಗಿತ್ತು. ಕರೆಕ್ಟ್. ತುಂಬ ಜನ ಯಂಗ್ಸ್ಟರ್ಸ್ ಹೋಗಿ ಜಯದೇವ ಒಳಗಷ್ಟೇ ಚೆಕ್ ಮಾಡಿಸ್ಕೊಳ್ಳೋರು, ನನಗೂ ಹೃದಯಾಘಾತ ಆಗ್ಬೋದಾ ಅಂತ. ಆ ಸಮಯದಲ್ಲಿ ನಾನೊಂದು ಮಾತು ಹೇಳಿದ್ದೆ, ಅವಾಗಲೂ ಕೂಡ ನಾನು ಮಾತಾಡಿದ್ದೆ. ಅನ್ಫಾರ್ಚುನೇಟ್ ಬಾಯ್, ಪುನೀತ್ ಗಂಗಾಯಿತು. ಒಬ್ಬ ಪುನೀತ್ ಗಂಗಾದರೆ ಎಲ್ಲ ಯೂತ್ಸ್ಗೂ ಆಗಬೇಕು ಅಂತ ಇಲ್ಲ. ದಯವಿಟ್ಟು ಹೆದರ್ಕೋಬೇಡಿ. ಇದೊಂದು ಎಚ್ಚರಿಕೆಯ ಗಂಟೆ. ಇವತ್ತು ಹಂಗೆ ಆಗಿದೆ. ಶಿಫಾಲಿ ಆಗಿರ್ಬೋದು. ಆ್ಯಂಡ್ ಒಂದೇ ಸಾರಿ 18 ಜನ ಒಂದು ಟೌನ್ನಲ್ಲಿ, ಒಂದು ಡಿಸ್ಟ್ರಿಕ್ಟ್ನಲ್ಲಿ, ಹಾಸನದಂಥ ಡಿಸ್ಟ್ರಿಕ್ಟ್ನಲ್ಲಿ ಯಂಗ್ಸ್ಟರ್ಸ್ ಸತ್ತೋದಾಗೆ ನ್ಯಾಚುರಲಿ ಪ್ಯಾನಿಕಿ ಸಿಚುಯೇಷನ್ ಕ್ರಿಯೇಟ್ ಆಗುತ್ತೆ. ಬಟ್ ಅದನ್ನೇ ಹಿಡ್ಕೊಂಡು ಇಡೀ ಕರ್ನಾಟಕದ 7 ಕೋಟಿ ಜನ ಭಯಭೀತರಾಗಬಾರ್ದು. ಅದು ನನ್ನ ಇಂಟೆನ್ಷನ್. ಹೃದಯಾಘಾತ ಅಂದರೆ ಜನಗಳಿಗೆ ಈಸಿಲಿ ಅರ್ಥ ಆಗಬೇಕು ಅಂದರೆ 300 ಗ್ರಾಮ್ ಇರುತ್ತೆ ನಮ್ಮ ಹೃದಯ. ಓಕೆ. ಹೃದಯ 24 ಗಂಟೆ ಕೆಲಸ ಮಾಡುವಂಥ ಆರ್ಗನ್. ಲಬ್ ಡಬ್ ಅಂತ ಒಂದು ದಿನಕ್ಕೆ 1,00,000 ಟೈಮ್ ಓಡ್ಕೊಳ್ಳುತ್ತೆ. 1 ನಿಮಿಷಕ್ಕೆ 72 ಟೈಮ್ಸು ಡಯಾಸ್ಟೋಲಿ, ಸಿಸ್ಟೋಲಿ ಅಂತೀವಿ. ನೋಡಿ, ನಮ್ಮ ದೇಹದ ಯಾವುದೇ ಒಂದು ಭಾಗ ಬದುಕಬೇಕಾದ್ರೆ, ಜೀವಂತ ಇರಬೇಕಾದ್ರೆ ಅದಕ್ಕೆ ರಕ್ತ ಸಪ್ಲೈ ಇರಬೇಕು. ಅದರೊಳಗೆ ಗ್ಲೂಕೋಸ್ ಹೋಗುತ್ತೆ, ಆಕ್ಸಿಜನ್ ಹೋಗುತ್ತೆ. ಇಟ್ಸ್ ವೆರಿ ವೆರಿ ಸಿಂಪಲ್. ಸೊ ಈಗ ನೋಡಿ, ಸಿಂಪಲ್ ಎಕ್ಸಾಂಪಲ್, ನನ್ನ ಬೆರಳು ಜೀವಂತ ಇದೆ, ಮಡಿತೀನಿ, ಎಲ್ಲ ಮಾಡ್ತೀನಿ. ನಾನೊಂದು ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು 4 ಅವರ್ ಬಿಟ್ಬಿಟ್ಟ ಅಂದರೆ ಇದು ಕಪ್ಪಗಾಗುತ್ತೆ, ಸತ್ತೋಗುತ್ತೆ. ಇಲ್ಲಿ ನಾವು ಇದನ್ನು ಗ್ಯಾಂಗ್ರೀನ್ ಅಂತೀವಿ ನಾವು. ಇದು ಭಾಳ ಇಂಪಾರ್ಟೆಂಟ್. ನಮ್ಮ ಟರ್ಮಿನಾಲಜಿ ರಕ್ತ ಚಂಚಲ. ನೋಡಿ, ಇದಕ್ಕೆ ರಕ್ತ ಹೋಗ್ತಿರೋದು ಇಲ್ಲೊಂದು ವೆಸಲ್ ಇದೆ, ಇಲ್ಲೊಂದು ವೆಸಲ್ ಇದೆ, ಡಿಜಿಟಲ್ ವೆಸಲ್ ಅಂತೀವಿ. ಇವೆರಡನ್ನು ಬ್ಲಾಕ್ ಮಾಡಿಬಿಟ್ರೆ 4 ಅವರ್ಸ್ನಲ್ಲಿ ಇದು ಗ್ಯಾಂಗ್ರೀನ್ ಆಗುತ್ತೆ.
ಓಕೆ. ಈಗ ಸಿಂಪಲ್ ಕಂಪ್ಯಾರಿಸನ್ ಕೊಡ್ತೀನಿ. ಅದೇ ಹೃದಯಕ್ಕೂ ಕೂಡ ಆಹಾರ ಬೇಕು. ಯಾವ ಬ್ಲಡ್ ವೆಸಲ್, ಇದನ್ನು ಡಿಜಿಟಲ್ ವೆಸಲ್, ಅಲ್ಲಿ ಕರೋನರಿ ವೆಸಲ್ ಅಂತೀವಿ ನಾವು. 2 ಕರೋನರಿ ವೆಸಲ್ಸ್ ಇದ್ದಾವೆ, ಹಾರ್ಟ್ಗೆ 2 ಬ್ರಾಂಚ್ ಇದ್ದಾವೆ. ಬೈ ಚಾನ್ಸ್ ಅದೇನ ಬ್ಲಾಕ್ ಆಯಿತು ಅಂದ್ಕೊಳ್ಳಿ. ಯಾಕೆ ಬ್ಲಾಕ್ ಆಯಿತು ಅಂತ ನಾನು ಆಮೇಲೆ ನೀವು ಕೇಳ್ತೀರಾ, ನಾನು ಹೇಳ್ತೀನಿ. ಬ್ಲಾಕ್ ಆದಾಗೆ ಏನಾಗುತ್ತೆ ಅಂದರೆ ಅಷ್ಟಾಗಲ ಹಾರ್ಟು ಸತ್ತೋಗುತ್ತೆ. ಅದನ್ನೇ ನಮ್ಮ ಭಾಷೆಯಲ್ಲಿ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್, MI ಆಯಿತು ಅಂತೀವಿ. ಜನಸಾಮಾನ್ಯರ ಭಾಷೆಯಲ್ಲಿ ಇವನಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಅಂತೀವಿ. ಬಟ್ ಇಲ್ಲಿ 4 ಅವರ್ಸ್ ಅಂತ ಹೇಳಿದೆ ನಾನು. ಆದರೆ ಹೃದಯದ ಮಸಲ್ ಇಟ್ಸ್ ಎ ಸ್ಪೆಷಲ್ ಮಸಲ್, ಮಯೋಕಾರ್ಡಿಯಮ್ ಅಂತೀವಿ. 5 ನಿಮಿಷಕ್ಕೆ ಹಂಗಾಗುತ್ತೆ. ಇಲ್ಲಿ 4 ಅವರ್ಸ್ ತಗೊಳುತ್ತೆ, ಅಲ್ಲಿ 5 ನಿಮಿಷಕ್ಕೆ ಆ ರಕ್ತನಾಳ ಏನಾದರೂ ಬ್ಲಾಕ್ ಆಯಿತು ಅಂದರೆ 5 ಮಿನಿಟ್ಸ್ಗೆ ಆ ಮಸಲ್ ಸತ್ತೋಗುತ್ತೆ. ಅದನ್ನೇ ನಾವು ಹಾರ್ಟ್ ಅಟ್ಯಾಕ್ ಅನ್ನೋದು, ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ ಅನ್ನೋದು. ಓಕೆ ಓಕೆ ಓಕೆ. ಆ್ಯಂಡ್ ಇನ್ನೊಂದು ಇವಾಗಲೇ ಹೇಳ್ಬಿಡ್ತೀನಿ ನಾನು, ಹಾರ್ಟ್ ಅಟ್ಯಾಕ್ ಆದವರೆಲ್ಲ ಸತ್ತೋಗಲ್ಲ. ದಯವಿಟ್ಟು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ರು, ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರು. ಬೇಕಾದಷ್ಟು ಜನ ಹಾರ್ಟ್ ಅಟ್ಯಾಕ್ ಆದವರು ಹಾಸ್ಪಿಟಲ್ ರೀಚ್ ಆಗಿ ಉಳ್ಕೊಂಡು ಮನೆಗೆ ಬರ್ತಾರೆ. ಅದು ಹೆಂಗೆ? ಈಗ ಒಂದು ಪ್ರಶ್ನೆ ಇದೆ, ಹೃದಯಾಘಾತ ಮತ್ತು ಹೃದಯ ಸ್ತಂಭನ ಏನು, ಎರಡಕ್ಕೂ ಏನು ವ್ಯತ್ಯಾಸ ಸರ್? ಇದು ಭಾಳ ಇಂಪಾರ್ಟೆಂಟು. ನೋಡಿ, ಹೃದಯ ಸ್ತಂಭನ ಅಂದರೆ ಅರೆಸ್ಟ್ ಅಂತೀವಿ, ನಿಂತೋಗ್ಬಿಡುತ್ತೆ. ಹೃದಯ ಪಂಪ್ ಮಾಡ್ತಾ ಇರಬೇಕು, ಸ್ಟಾಪ್ ಆಗಿಬಿಡುತ್ತೆ. ಯಾಕೆ ಸ್ಟಾಪ್ ಆಗುತ್ತೆ ಅಂದರೆ 3 ಬ್ಲಡ್ ವೆಸಲ್ಸ್ ಒಂದೇ ಸಾರಿ ಬ್ಲಾಕ್ ಆಯಿತು ಅಂದರೆ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಅಂತೀವಿ ನಾವು, ನಿಂತೋಗ್ಬಿಡುತ್ತೆ. ಸಡನ್ನಾಗಿ ಯಾರಿಗೋ ಒಂದು ಕೆಟ್ಟ ನ್ಯೂಸ್ ಬರುತ್ತೆ, ಅಮ್ಮನಿಗೆ ಮಗ ಅಮೇರಿಕಾದೊಳಗೆ ಆಕ್ಸಿಡೆಂಟ್ ಆಗಿ ಸತ್ತೋದ ಅಂದರೆ ಹಾರ್ಟ್ ನಿಂತೋಗುತ್ತೆ. ಅದಕ್ಕೆ ಕಾರಣಗಳು ಬೇರೆ ಬೇರೆ ಇದ್ದಾವೆ. ವೇಗಸ್ ನರ್ವ್ ಅಂತೀವಿ ನಾವು. ಯಾರನ್ನ ತೆಗೆದು ಕಪಾಳ ಕೊಡಿದ್ರೆ ಹಾರ್ಟ್ ನಿಂತೋಗುತ್ತೆ, ಅದು ವೇಗಲ್ ಅಟ್ಯಾಕ್ ಅಂತೀವಿ ನಾವು. ಸೊ ಹಾರ್ಟ್ ಅಟ್ಯಾಕ್ ಬೇರೆ, ಹೃದಯ ಸ್ತಂಭನ ಕಾರ್ಡಿಯಾಕ್ ಅರೆಸ್ಟ್ ಬೇರೆ. ಹಾರ್ಟ್ ಅಟ್ಯಾಕ್ನಲ್ಲಿ ಅಷ್ಟಾಗಲ ಸತ್ತೋಗುತ್ತೆ, ಅವನಿಗೆ ಚೆನ್ನಾಗಿ ಎದೆ ನೋವು ಬಂದುಬಿಡ್ತದೆ, ಅವಾಗ ಒದ್ದಾಡ್ತಾನೆ. ಅವಾಗ ಹೆಂಗೋ ಏನೋ ಮಾಡಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಆ ಬ್ಲಡ್ ವೆಸಲ್ಗೊಂದು ಸ್ಟೆಂಟ್ ಹಾಕ್ತೀವಿ, ಅಥವಾ ಯಾಕೆ ಎಷ್ಟು ಬ್ಲಾಕ್ ಆಗಿದೆ ಅಂತ ನೋಡ್ತೀವಿ, ಅವನ ಜೀವ ಉಳಿಸ್ತೀವಿ. ಸೊ ಹಾರ್ಟ್ ಅಟ್ಯಾಕ್ ಆದವ್ರಿಗೆಲ್ರಿಗೂ ಅವಕಾಶ ಇರುತ್ತೆ. ಇದನ್ನು ಜನಗಳು ತಿಳ್ಕೊಬೇಕು. ದಯವಿಟ್ಟು ಹಾರ್ಟ್ ಅಟ್ಯಾಕ್ ಆದ ತಕ್ಷಣ ಹಂಗೆ ಸತ್ತೋಗ್ಬಿಡ್ತಾರೆ, ಸತ್ತೋಗಲ್ಲ. ಕಾರ್ಡಿಯಾಕ್ ಅರೆಸ್ಟ್ ಈಸ್ ಡಿಫ್ರೆಂಟ್ ಫ್ರಮ್ ಹಾರ್ಟ್ ಅಟ್ಯಾಕ್. ಸೊ 3 ವೆಸಲ್ ಆಗುತ್ತೆ ಕೆಲವರಿಗೆ. ಮೊದಲೇ ಬ್ಲಾಕ್ ಆಗಿರುತ್ತೆ 60%, 50%, 40%. 3ರೊಳಗೆ ಒಂದು ಥ್ರಾಂಬೋಸ್ ಹೋಗಿ ಕೂತ್ಕೋತು ಅಂದರೆ ಹಾರ್ಟ್ ನಿಂತು ಹೋಗ್ಬಿಡುತ್ತೆ. ಅದನ್ನು ಕಾರ್ಡಿಯಾಕ್ ಅರೆಸ್ಟ್ ಅಂತೀವಿ. ಅದಕ್ಕೆ ಕಾರಣ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್. ಸಿಂಪಲ್ ಹಾರ್ಟ್ ಅಟ್ಯಾಕ್ ಬೇರೆ, ಮ್ಯಾಸಿವ್. ಸಿಂಪಲ್ ಅಂದರೆ 1 ಬ್ಲಡ್ ವೆಸಲ್ ಇದಾಗಿರುತ್ತೆ, ಮ್ಯಾಸಿವ್ ಅಂದರೆ 3 ಬ್ಲಡ್ ವೆಸಲ್ ಒಂದೇ ಸಾರಿ ಬ್ಲಾಕ್ ಆಗುತ್ತೆ, ಆವಾಗ ಹಾರ್ಟ್ ನಿಂತು ಹೋಗುತ್ತೆ. ಸೊ ಇದೆರಡು ಡಿಫ್ರೆನ್ಸ್ ಗೊತ್ತಿರಬೇಕು. ಅದರಿಂದ ದಯವಿಟ್ಟು ಆ 18 ಜನ ಸತ್ತೋದ್ರಲ್ಲ ಯಂಗ್ಸ್ಟರ್ಸ್ ಇದ್ದಾರೆ ಅನ್ನೋದೊಂದು ಬಿಟ್ಟರೆ ಬೇರೆ ಎಲ್ಲವೂ ಕೂಡ ಈ ರೀತಿನ ನಾವು ಪ್ರೊಫೆಷನಲ್ಲಿ ನೋಡ್ತಾನೆ ಇರ್ತೀವಿ. ಇದು ಒಂದು ರೀತಿ ಸಾಮೂಹಿಕ ಸನ್ನಿಯಂತೆ ಹಂಗಾಗಿರ್ಬೋದು, ಬಟ್ ಪ್ರಕರಣಗಳು ಬೇರೆ ಬೇರೆ ಕೇಸಸ್ ಇರುತ್ತೆ ಅಂತ. ಹೌದು, ಒಂದೊಂದು ಯೂಶಲಿ 2 ಹೆಣ್ಮಕ್ಳು ಸತ್ತಿದ್ದಾರೆ. ಆ್ಯಕ್ಚುಲಿ ನಮ್ಮ ಸೈನ್ಸ್ ಪ್ರಕಾರ ಹೆಣ್ಣು ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಆಗೋದು ಕಡಿಮೆ. ಯಾಕಂದರೆ ಅವರಿಗೆ ಈಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟ್ರೋನ್ ಹಾರ್ಮೋನ್ ಇರುತ್ತೆ. ಅವರು ಮುಟ್ಟು ನಿಲ್ಲುವವರೆಗೂ ದೇವರು ಅವ್ರನ್ನ ಪ್ರೊಟೆಕ್ಷನ್ ಕೊಟ್ಟಿದ್ದಾನೆ. ಓಕೆ, ಹಾರ್ಮೋನಲ್ ಪ್ರೊಟೆಕ್ಷನ್. ಬಟ್ ಅನ್ಫಾರ್ಚುನೇಟ್ಲಿ 2 ಹೆಣ್ಮಕ್ಳು ಸತ್ತಿದ್ದಾರೆ. ಸೊ ಒಂದೇ ಊರಿನೊಳಗೆ ಸಡನ್ ಸುದ್ದಿ ಬಂತು, ಅಲ್ಲೊಬ್ಬರು ಸತ್ರು, ಇಲ್ಲೊಬ್ಬರು ಸತ್ರು, ಸೆಲೆಬ್ರಿಟಿ ಸತ್ರು ಅಂದಾಗೆ ಜನರಲ್ಲಿ ಒಂಥರ ಗಾಬರಿ ಆಗಿಬಿಡುತ್ತೆ ಜನಗಳಿಗೆ. ಸೊ ಆದ್ದರಿಂದ ಅಂಡ್ ಎಲ್ಲ ಇದರೊಳಗೂ ಕೂಡ ಅದು ಹಾರ್ಟ್ ಅಟ್ಯಾಕ ಅಥವಾ ಪಲ್ಮನರಿ ಎಂಬಾಲಿಸಮ್, ಸಡನ್ ಡೆತ್ ಅಂತೀವಿ ನಾವು. ಸಡನ್ ಡೆತ್ಗೆ ಹಾರ್ಟ್ ಅಟ್ಯಾಕ್ ಒಂದೇ ಅಲ್ಲ, ಪಲ್ಮನರಿ ಎಂಬಾಲಿಸಮ್ ಅಂತೀವಿ, ಏನೋ ಸೆಪ್ಟಿಸೇಮಿಯಾ ಅಂತೀವಿ. ಚೆನ್ನಾಗಿರೋರು ಸತ್ತೋದ್ರೆ ಹಾರ್ಟ್ ಅಟ್ಯಾಕು ಇರ್ಬೋದು, ಪಲ್ಮನರಿ ಎಂಬಾಲಿಸಮ್ ಅಂತೀವಿ. ಪಲ್ಮನರಿ ಎಂಬಾಲಿಸಮ್ ಅಂದರೆ ಟ್ರಾವೆಲ್ ಮಾಡ್ಕೊಂಡು ಬಂದಿರ್ತಾರೆ 10 ಅವರ್ ಫ್ಲೈಟ್ನೊಳಗೆ, ಕಾಲಿನೊಳಗೆ ಒಂದು ಕ್ಲಾಟ್ ಇರುತ್ತೆ, ಅದು ಡಿಸ್ಲಾಡ್ಜ್ ಆಗುತ್ತೆ, ಹಾರ್ಟ್ ಒಳಗಿಂದ ಹೋಗಿ ಲಂಗ್ಸ್ ಒಳಗೆ ಹೋಗಿ ಪಲ್ಮನರಿ ವೆಸಲ್ ಬ್ಲಾಕ್ ಆಯಿತು ಅಂದರೆ ಸತ್ತೋಗ್ತಾರೆ. ಸೊ ಅವೆಲ್ಲವನ್ನು ಪೋಸ್ಟ್ ಮಾರ್ಟಮ್ ಮಾಡಿದರೆ ಮಾತ್ರ ನಮಗೆ ಇದು ಹಾರ್ಟ್ ಅಟ್ಯಾಕ, ಕಾರ್ಡಿಯಾಕ್ ಅರೆಸ್ಟ, ಪಲ್ಮನರಿ ಎಂಬಾಲಿಸಮ್ ಅನ್ನೋದನ್ನು ಗೊತ್ತಾಗುತ್ತೆ. ಓಕೆ ಸರ್, ಇನ್ನೊಂದು ಮುಖ್ಯವಾದ ಪ್ರಶ್ನೆ ಏನು ಅಂದರೆ, ಹೃದಯಾಘಾತ ಆಗೋದಕ್ಕೆ ಕಾರಣಗಳೇನು ಅಂತ. ಈಗ ಹೃದಯಾಘಾತ ಈಗ ನೀವು ಹೇಳಿದ್ರಿ ಈ ಥರದ ಸಮಸ್ಯೆಗಳಾಗ್ತವೆ, ಅದು ಯಾವ ಸೂಚನೆಗಳನ್ನು ಕೊಡುತ್ತೆ? ಈಗ ಎದೆ ನೋವು ಅನ್ನೋದು ಕೂಡ ಎಲ್ಲದೂ ಹೃದಯಾಘಾತ ಆಗೋದಕ್ಕೆ ಕಾರಣಗಳಾಗಿರಲ್ಲ. ಅದ್ರ ಬಗ್ಗೆ ಒಂದಷ್ಟು ಪ್ರಾಥಮಿಕವಾದ ಮಾಹಿತಿಗಳು. ಇದು ಭಾಳ ಇಂಪಾರ್ಟೆಂಟು. ನಾನು ಅವಾಗಲೇ ನಿಮ್ಗೊಂದು ಡೆಮಾನ್ಸ್ಟ್ರೇಷನ್ಗೆ ಒಂದು ರಬ್ಬರ್ ಬ್ಯಾಂಡ್ ಹಾಕೋಣ ಅಂತ ಅಂದೆ. ನಾನು ಹಾಕೋದು ಇದಾಟಿ ನಿಮ್ಮ ಡೆಮಾನ್ಸ್ಟ್ರೇಷನ್. ಆದರೆ ಈ ಬ್ಲಡ್ ವೆಸಲ್ಸು ಹೃದಯದಲ್ಲಿ ಹೆಂಗೆ ಬ್ಲಾಕ್ ಆಗ್ತವೆ ಅಂದರೆ ಅದಕ್ಕೆ ಕಾರಣ ಅಥೆರೋಸ್ಕ್ಲಿರೋಸಿಸ್ ಅಂತೀವಿ ನಾವು. ಓಕೆ, ಈ ಅಥೆರೋಸ್ಕ್ಲಿರೋಸಿಸ್ ಅಂದರೆ ಏನಂದರೆ, ಈಗ ಕಬ್ಬಿಣದ ಪೈಪು ತುಕ್ಕಿಳಿಯುತ್ತೆ,
ಮೇಲೇನೂ ತುಕ್ಕಿ ಹಿಡಿಯುತ್ತೆ, ಒಳಗಡೆನೂ ತುಕ್ಕಿ ಹಿಡಿಯುತ್ತೆ. ಅದೇ ರೀತಿ ಕರೋನರಿ ವೆಸಲ್ಸ್ನೊಳಗೆ ಅಥೆರೋಸ್ಕ್ಲಿರೋಸಿಸ್ ಆಗುತ್ತೆ. ಅದಕ್ಕೆ ಏನು ಕಾರಣ ಅಂದರೆ ಸ್ಮೋಕಿಂಗ್ ಒಂದು ಕಾರಣ, ಎರಡನೇದು ಹೈ ಫ್ಯಾಟ್ ಡಯಟು, ತುಂಬ ಜಂಕ್ ಫುಡ್ ತಿನ್ನೋರು, ಮೂರನೇದು ಓವರ್ ವೆಯ್ಟು, ಡಯಾಬಿಟಿಸ್ ಮೆಲಿಟಸ್ಸು, ಜೆನೆಟಿಕ್ ಪ್ರಿಡಿಸ್ಪೊಸಿಷನ್, ಹೈಪರ್ಟೆನ್ಷನ್. ನೋಡಿ ಸಿಂಪಲ್ಲಾಗಿ ಹೇಳಬೇಕಂದ್ರೆ ಬಿ ಪಿ ಇರೋರು, ಡಯಾಬಿಟಿಸ್ ಇರೋರು, ಜಂಕ್ ಫುಡ್ ತಿನ್ನೋರು, ಓವರ್ ವೆಯ್ಟ್ ಇರೋರು. ನಾನು ಈಗ ಸಿಂಪಲ್ಲಾಗಿ ಹೇಳ್ತೀನಿ, ಓವರ್ ವೆಯ್ಟ್ ಇದ್ದರೆ ನಾನು ಭಾಳ ಸಾರಿ ತಮಾಷೆಗೆ ಹೇಳ್ತೀನಿ, ಲಾಂಗರ್ ದ ಬೆಲ್ಟ್ ಶಾರ್ಟರ್ ದ ಲೈಫ್. ನಿಮ್ಮ ಹೊಟ್ಟೆ ಬೆಲ್ಲಿ ಹಿಂಗಿದ್ರೆ ಅಂಥವ್ರಿಗೆ ಹಾರ್ಟ್ ಅಟ್ಯಾಕ್ ಆಗೋದು ಜಾಸ್ತಿ. ಸೊ ಮೇನ್ ಕಾರಣ ಆ ರಕ್ತನಾಳ ಬ್ಲಾಕ್ ಆದರೆ ಅದು ನಾವು ಅಥೆರೋಸ್ಕ್ಲಿರೋಸಿಸ್ ಅಂತೀವಿ. ಅಥೆರೋಸ್ಕ್ಲಿರೋಸಿಸ್ ಆಗಲಿಕ್ಕೆ ಕಾರಣ ಆಲ್ರೆಡಿ ಡಯಾಬಿಟಿಸ್ ಇರ್ಬೋದು, ಬಿ ಪಿ ಇರ್ಬೋದು, ಬೇರೆ ಕಾಯಿಲೆಗಳು ಇರ್ತವೆ, ಕ್ಯಾನ್ಸರಿ ಟ್ರೀಟ್ಮೆಂಟ್, 108 ಕಾಯಿಲೆಗಳು. ಅದರೊಳಗೆ ಮೋಸ್ಟ್ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್ ಇಸ್ ಸ್ಮೋಕಿಂಗ್. ಟೊಬ್ಯಾಕೋ ಇನ್ ಎನಿ ಫಾರ್ಮ್. ಮೊದಲೆಲ್ಲ ಬರೀ ಸ್ಮೋಕಿಂಗ್ ನಾವು ಜರ್ದಾ ತಿಂತಾರೆ, ಗುಟ್ಕಾ ತಿಂತಾರೆ. ಸೊ ಈ ಟೊಬ್ಯಾಕೋ ಈಸ್ ಎ ಪಾಯ್ಸನ್. ಅದು ರಕ್ತನಾಳದಲ್ಲಿ ತುಕ್ಕಿ ಹಿಡಿಯುತ್ತೆ. ನೋಡಿ ರಕ್ತ ಹರಿತಾ ಇರಬೇಕು, ಹರಿತಾ ಇರೋದ್ರೊಳಗೆ ಬರ್ತಾ ಹಿಂಗೆ ಕಡಿಮೆ ಆದರೆ ನೋಡಿ ಇದು ಲೂಮೆನ್ನು, ಇದು ನಾರ್ಮಲ್ ವೆಸಲ್ ಇರ್ತದೆ, ಒಳಗಡೆ ಡಿಪಾಸಿಟ್ ಆಗಿ 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 ಹಿಂಗಾಗ್ತದೆ. ಓಕೆ, ಇವಾಗ ರಕ್ತ ಹರಿಯೋದು ಡಿಸ್ಟೆನ್ಸ್ಗೆ ಇದರೊಳಗಿಂದ ಆ ಮಸಲಿಗೆ ಸಪ್ಲೈ ಮಾಡಬೇಕು. ಯಾವಾಗ ಹಿಂಗಿರ್ತದೆ ಒಂದು ಕ್ಲಾಟ್ ಬಂದು ಇಲ್ಲಿ ಕೂತ್ಕೋತದೆ, ಮುಗಿದೋಯ್ತು, ಕ್ಲೋಸ್ ಆಗೋಯ್ತು. ಈ ಕ್ಲಾಟ್ ಎಲ್ಲಿಂದ ಬರುತ್ತೆ? ಅಲ್ಲೇ ಉತ್ಪತ್ತಿ ಆಗುತ್ತೆ. ಯಾವಾಗ ಕೊಲೆಸ್ಟ್ರಾಲ್ ಅಂತ ಅಂತಾರೆ, ಕೊಲೆಸ್ಟ್ರಾಲ್ ಡಿಪಾಸಿಟ್ ಅದು ಒಂದು. ಅದ್ರ ಜೊತೆಗೆ ಬ್ಲಡ್ ಕ್ಲಾಟ್ ಬೇರೆ, ರಕ್ತ ಹೆಪ್ಪುಗಟ್ಟುತ್ತೆ. ಎಲ್ಲಿ ಸ್ಮೂತಾಗಿ ಹರಿಲಿಕ್ಕೆ ಇದು ಸ್ಮೂತ್ ಇದೆ, ಇದು ಯಾವ ರಫ್ ಆಯ್ತಲ್ಲ ಪ್ಲೇಟ್ಲೆಟ್ಸು ಇವೆಲ್ಲ ಡಿಪಾಸಿಟ್ ಆಗ್ತವೆ. ಸೊ ನಿಮ್ಮ ರಕ್ತನಾಳ ಬ್ಲಾಕ್ ಆಗಲಿಕ್ಕೆ ಕಾರಣ ಕೊಲೆಸ್ಟ್ರಾಲು, ಅದನ್ನೇ ನಾವು ಅಥೆರೋಸ್ಕ್ಲಿರೋಸಿಸ್ ಅಂತೀವಿ. ಹಂಗೆ ನಡೀತಾ ಇರ್ತದೆ. ಸಡನ್ನಾಗಿ ಯಾಕೆ ಸತ್ತೋದ್ರು ಅಂದರೆ ಒಂದು ಬ್ಲಡ್ ಕ್ಲಾಟ್ ಬರುತ್ತೆ, ಅಲ್ಲೇ ಫಾರ್ಮ್ ಆಗುತ್ತೆ. ಆ ಕ್ಲಾಟನ್ನು ತೆಗಿಬೋದು ನಾವು, ಅದನ್ನೇ ನಾವು ಆಂಜಿಯೋಗ್ರಫಿ ಮಾಡೋದು, ಸ್ಟೆಂಟ್ ಹಾಕೋದು, ಮುಂದೆ ನಾನು ಹೇಳ್ತೀನಿ. ಸೊ ಸಿಂಪಲ್ಲಾಗಿ ನಿಮ್ಮ ರಕ್ತನಾಳ ಬ್ಲಾಕ್ ಆಗುತ್ತೆ, ಅದಕ್ಕೆ ಕಾರಣ ಕೊಲೆಸ್ಟ್ರಾಲು ಆಗ್ತಾನೆ ಇರ್ತದೆ. ಮತ್ತು ಸಡನ್ನಾಗಿ ಯಾಕೆ ಸತ್ತೋದ್ರು ಅಂದರೆ ಒಂದು ಬ್ಲಡ್ ಕ್ಲಾಟ್ ಆಗುತ್ತೆ, ಅಂದರೆ ಹೆಪ್ಪುಗಟ್ಟುತ್ತೆ ಬ್ಲಡ್ಡು, ಅದು ಸಡನ್ನಾಗಿ ಬ್ಲಾಕ್ ಮಾಡಿಬಿಡುತ್ತೆ. ಇದನ್ನೇ ನಾವು ಅಕ್ಯೂಟ್ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್. ಅದು ಅಕ್ಯೂಟ್ ಹಾರ್ಟ್ ಅಟ್ಯಾಕ್ ಆಯಿತು, ಚೆನ್ನಾಗೇ ಇದ್ರು ಡಾಕ್ಟ್ರೆ, ಓವರ್ನೈಟ್ ಯಾರೂ ಕೂಡ ಹಂಗೆ ಟಕ್ ಅಂತ ಸತ್ತೋಗಲ್ಲ, ಅದು ಪ್ರೋಸೆಸ್ ನಡೀತಾ ಇರ್ತದೆ. ಅಥೆರೋಸ್ಕ್ಲಿರೋಸಿಸ್ ಅವತ್ತಿನ ಪರ್ಟಿಕ್ಯುಲರ್ ಡೇ ಒಂದು ಕ್ಲಾಟ್ ಕೂತ್ಕೋತದೆ, ಟೋಟಲ್ ಲೂಮೆನ್ ಬ್ಲಾಕ್ ಆಗುತ್ತೆ, ರಕ್ತ ಹೋಗೋದೇ ಇಲ್ಲ, ಮಸಲ್ ಸತ್ತು ಹೋಗುತ್ತೆ. ಅದನ್ನೇ ನಾವು ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ ಅಥವಾ ಹಾರ್ಟ್ ಅಟ್ಯಾಕ್ ಅನ್ನೋದು. ಏನು ಸಿಂಪ್ಟಮ್ ಏನು ಡಾಕ್ಟ್ರೆ? ಚೆಸ್ಟ್ ಪೈನ್. ಹಾರ್ಟ್ ಅಟ್ಯಾಕ್ನಲ್ಲಿ ನೋಡಿ ಫಸ್ಟ್ ಬರೋದು ಚೆಸ್ಟ್ ಪೈನ್. ಎದೆ ಒಳಗೆ ಎಷ್ಟು ನೋವು ಬರುತ್ತೆ ಅಂದರೆ ಎದೆನ ಹಿಡ್ಕೋತಾರೆ ಹಿಂಗೇನೆ, ಯಾರೋ ಎದೆ ಮೇಲೆ ಕೂತಂಗಾಗುತ್ತೆ, ಸ್ವೆಟ್ಟಿಂಗ್ ಆಗುತ್ತೆ. ಆಮೇಲೆ ಈ ನೋವು ಅಲ್ಲೇ ಇರಲ್ಲ, ರೇಡಿಯೇಷನ್ ಆಗುತ್ತೆ. ಎಲ್ಲೋ ಇದು ಎಡ ಭುಜಕ್ಕೆ ಬರುತ್ತೆ, ಎಡ ದವಡೆಗೆ ಬರುತ್ತೆ. ಎಷ್ಟೋ ಸಾರಿ ಅಲ್ಲಿ ನೋವೇನೋ ಅನ್ನಿಸ್ತದೆ, ಅಲ್ಲಿ ನೋವಲ್ಲ. ಆಮೇಲೆ ಎಷ್ಟೋ ಸಾರಿ ಎಡ ಭುಜಕ್ಕೆ ಹೋಗುತ್ತೆ. ನಾವು ಹೇಳ್ತೀವಿ ಮೆಡಿಕಲ್ ಕಾಲೇಜ್ನಲ್ಲಿ ಎನಿ ಚೆಸ್ಟ್ ಪೈನ್ ಆನ್ ಲೆಫ್ಟ್ ಸೈಡ್ ರೆಫರ್ ಟು ಲೆಫ್ಟ್ ಶೋಲ್ಡರ್ ಆ್ಯಂಡ್ ಲೆಫ್ಟ್ ಜಾ ಮಸ್ಟ್ ಬಿ ಕನ್ಸಿಡರ್ಡ್ ಆ್ಯಸ್ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್. ಸೊ ಅದು ನೋವು, ಸ್ವೆಟಿಂಗ್ ಆಗುತ್ತೆ, ಶಾಕ್ ಹೋಗ್ಬಿಡ್ತಾರೆ, ಬಿ ಪಿ ಫಾಲ್ ಆಗುತ್ತೆ, ಇವೆಲ್ಲ ವಾಮಿಟಿಂಗ್ ಆಗುತ್ತೆ. ಸೊ ಎಷ್ಟೋ ಜನಕ್ಕೆ ಹೊಟ್ಟೆ ಉರಿ, ಎದೆ ಉರಿ ಬರ್ತದೆ. ಸೊ ಅದನ್ನು ಗ್ಯಾಸ್ಟ್ರಿಕ್ ಅಂತ ಇವ್ರು ಅನ್ಕೊಂಡ್ಬಿಡ್ತಾರೆ. ಹಂಗೆ ಅನ್ಕೋಬೇಡಿ ಅಂತ ಇಲ್ಲೊಂದು ಎಚ್ಚರಿಕೆಯ ಗಂಟೆ. ಯಾರಿಗಾದರೂ ಹೊಟ್ಟೆ ನೋವು, ಹೊಟ್ಟೆ ಉರಿ, ಎದೆ ಉರಿ ಬಂದರೆ ಅದು ನೀವು ಗ್ಯಾಸ್ಟ್ರಿಕ್ ಅನ್ಕೋಬೇಡಿ. ಆಂಟಾಸಿಡ್ ಕುಡ್ಕೊಂಡು ಮನೆಗೆ ಇರಬೇಡಿ. ನಿಮ್ಮ ಎಪಿಗ್ಯಾಸ್ಟ್ರಿಕ್ ಬರ್ನಿಂಗ್ ಅಂತೀವಿ ನಾವು, ಹಾರ್ಟ್ ಬರ್ನ್ ಅಂತೀವಿ, ಅಂಥವ್ರು ದಯವಿಟ್ಟು ಹಾಸ್ಪಿಟ್ಲಿಗೆ, ಅದು ಒನ್ ಆಫ್ ದಿ ಅರ್ಲಿಯೆಸ್ಟ್ ಸಿಂಪ್ಟಮ್ ಆಫ್ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ ನಾವು. ಸೊ ಹೊಟ್ಟೆನಲ್ಲಿ ಎದೆ ನೋವು, ಹೊಟ್ಟೆ ನೋವು, ಭುಜ ನೋವು, ದವಡೆ ನೋವು, ಇವೆಲ್ಲವೂ ಕೂಡ ಈ ರೋಗ ಲಕ್ಷಣಗಳು. ಅನ್ಫಾರ್ಚುನೇಟ್ಲಿ 10-15 ವರ್ಷದಿಂದ ಡಯಾಬಿಟಿಸ್ ಇರೋರಿಗೆ ರೋಗ ಲಕ್ಷಣವೇ ಕಾಣಲ್ಲ. ಸೈಲೆಂಟ್ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ ಅಂತೀವಿ. ಅವ್ರಿಗೂ ಹಾರ್ಟ್ ಅಟ್ಯಾಕ್ ಆಗುತ್ತೆ, ನೋವೇ ಇಲ್ಲ, ಹಂಗೆ ಸತ್ತೋಗಿರ್ತಾರೆ. ಸೊ ಇದನ್ನು ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಅಂತೀವಿ ನಾವು. ಇದು ಸಕ್ಕರೆ ಕಾಯಿಲೆ ಇರೋರಿಗೆ ಪೇನ್ ಸೆನ್ಸಿಟಿವಿಟಿ ಇರೋದಿಲ್ಲ. ಇನ್ನೊಂದು, ಈಗ ಎಲ್ಲ ಕಡೆ ತುಂಬ ಚರ್ಚೆ ಆಗ್ತಿರೋ ವಿಚಾರ ಏನು ಅಂದರೆ ಒತ್ತಡದ ಬದುಕು ಅಂತೇಳಿ. ನಾವೊಂದು ಈ ಒತ್ತಡದ ಬದುಕು ಕೂಡ ಒಂದು ರೀತಿ ಹಾರ್ಟ್ ಅಟ್ಯಾಕ್ಗೆ ಮುಖ್ಯ ಕಾರಣ ಆಗ್ತಾ ಇದೆ ಅಂತೇಳಿ. ಅದು ಹೆಂಗೆ ಕೆಲಸ ಮಾಡುತ್ತೆ, ತೊಂದರೆ ಕೊಡುತ್ತೆ ಅಂತ? 100% ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್ ಇದ್ದರೆ ಬಿ ಪಿ ಜಾಸ್ತಿ ಆಗುತ್ತೆ. ಬಿ ಪಿ ಜಾಸ್ತಿ ಆದರೆ ರಕ್ತನಾಳಗಳು ಒಡ್ಕೋತವೆ ಅಥವಾ ಸ್ಪ್ಯಾಸಮ್ಗೆ ಹೋಗ್ತವೆ. ಇನ್ನೊಂದು ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನಿಂದ ವ್ಯಾಸ್ಕ್ಯುಲರ್ ಸ್ಪ್ಯಾಸಮ್, ಆರ್ಟರಿಗಳು ಬ್ಲಾಕ್ ಆಗ್ತವೆ. ಸೊ ಈ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನಿಂದನೇ ಮನುಷ್ಯನಿಗೆ ಡಯಾಬಿಟಿಸ್ ಬರೋದು, ಬಿ ಪಿ ಬರೋದು,
ಇವೆಲ್ಲ ಪ್ರೀಡಿಸ್ಪೋಸಿಂಗ್ ಕಾಸ್ ಅಂತವೆ. ಸೊ ನಾನು ಕಾಸುಗಳು ಹೇಳೋವಾಗ ಅವೆಲ್ಲ ಹೇಳಿದೆ. ಅದಕ್ಕೆ ಇನ್ನೊಂದು ಕಾರಣ, ಬಿ ಪಿ ಇರೋರಿಗೆ ಹಾರ್ಟ್ ಅಟ್ಯಾಕ್ ಜಾಸ್ತಿ, ಬಿ ಪಿ ಶುಗರ್ ಇರೋರಿಗೆ ಹಾರ್ಟ್ ಅಟ್ಯಾಕ್ ಜಾಸ್ತಿ. ಇವೆರಡು ಬರಲಿಕ್ಕೆ ಕಾರಣ ಅಗೈನ್ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್. ಓಕೆ. ಸೊ ಅದಕ್ಕೆ ಭಾಳ ಸಾರಿ ನಮ್ಮ ಲೈಫ್ ಸ್ಟೈಲ್ ಬಗ್ಗೆ ನಾವು ಮಾತಾಡ್ತೀವಿ. ಸೊ ಈಗಿನ ಈ ಆತಂಕ ಭಾಳ ಜನ ಯಂಗ್ಸ್ಟರ್ಸ್ಗೆ ತುಂಬ ವರ್ಕ್ ಟೆನ್ಷನ್ ಇರ್ಬೋದು, ಫ್ಯಾಮಿಲಿ ಟೆನ್ಷನ್ ಇರ್ಬೋದು. ಮೊದಲ ಕಾಲದಂಗೆ ಒಬ್ಬ ಟೀಚರು ರಿಟೈರ್ ಆಗೋಷ್ಟೊತ್ತಿಗೆ ಒಂದು ಮನೆ ಮಾಡ್ಕೊಳಕ್ಕೆ ನೋಡೋನು. ಇವತ್ತು ಯಂಗ್ಸ್ಟರ್ಸ್ಗೆ 30 ವರ್ಷಕ್ಕೆ ಅವ್ನಿಗೊಂದು ಬಂಗ್ಲೆ ಬೇಕು, ನಮ್ಮ 3 ಕಾರ್ ಬೇಕು, ಸಾಕಷ್ಟು ರೊಕ್ಕ ಬೇಕು. ಸೊ ಇಂಥ ಆ್ಯಟಿಟ್ಯೂಡಿಂದ ಇವತ್ತು ಹಾರ್ಟ್ ಅಟ್ಯಾಕ್ ಜಾಸ್ತಿ. ಅಲ್ಲ ಡಾಕ್ಟ್ರ್, ನಾವು ನೋಡಿದ್ವಿ ಮೊದಲೆಲ್ಲ ಈ ನಮ್ಮ ಹಳ್ಳಿ ಜನರ ಬದುಕು, ನಮ್ಮ ತಾತ ಮುತ್ತಾತ ಅವ್ರ ಬದುಕು, ಅವಾಗೆಲ್ಲ ಈ ಹಾರ್ಟ್ ಅಟ್ಯಾಕ್ ಅನ್ನೋ ಸಂಖ್ಯೆನೇ ತುಂಬ ಕಡಿಮೆ ಇತ್ತು ಅಂತ ಕೇಳ್ತೀವಿ. ಎಲ್ಲೋ ಕಡಿಮೆ, ತುಂಬ ಕಡಿಮೆ. ಆದರೆ ಈಗ ಅದು ಹೆಚ್ಚಾಗ್ತಾ ಇದೆ. ಅವಾಗ ಮಾಧ್ಯಮಗಳು ಇರಲಿಲ್ಲ ಅನ್ನೋದು ಒಂದು, ಅಥವಾ ಅವ್ರ ಜನರ ಬದುಕು ಅಷ್ಟು ಚೆನ್ನಾಗಿತ್ತು, ಅವರ ಆಹಾರ ಪದ್ಧತಿನೂ ಚೆನ್ನಾಗಿತ್ತು ಅನ್ನೋದು ಹೇಗೆ ಅಂತ ಹೆಂಗೆ ಫಾಲೋ ಮಾಡಬೇಕಾಗಿದೆ? ಇಲ್ಲಿ 2 ಆಸ್ಪೆಕ್ಟ್ ನಾನು ಯಾವಾಗಲೂ ಹೇಳ್ತೀನಿ. ಡೆಫಿನೆಟ್ಲಿ ಅವರ ವೇ ಆಫ್ ಲೈಫ್, ಅವರು ತಿನ್ನುವಂಥ ಆಹಾರ, ಅದನ್ನು ಖರ್ಚು ಮಾಡೋವಂಥ ರೀತಿ, ಕ್ಯಾಲ್ರಿ ಬರ್ನಿಂಗ್. ಯಾರಿಗೂ ಹಳ್ಳಿಯವ್ರಿಗೆ ಈ ಸಿಟಿ ಒಳಗೆ ಇದ್ದಂಗೆ ಹೊಟ್ಟೆ ಇರ್ತಿರಲಿಲ್ಲ. ನೀವು ನೋಡಿ ಯಾವುದೇ ಒಬ್ಬ ರೈತನ ಹೊಟ್ಟೆ ಅದಕ್ಕೆ ನಾನು ಅವಲೇ ಹೇಳಿದೆ, ಹೊಟ್ಟೆ ದೊಡ್ಡದಿದ್ರೆ ಬೆಲ್ಟ್ ದೊಡ್ಡದು, ದೊಡ್ಡ ಬೆಲ್ಟ್ ಇದ್ದರೆ ಲೈಫ್ ಸಣ್ಣದಾಗುತ್ತೆ. ಲಾಂಗರ್ ದ ಬೆಲ್ಟ್. ರಿಸ್ಕ್ ಫ್ಯಾಕ್ಟ್ರ್ ಅಂತೀವಿ ನಾವು ಈ ಟಮ್ಮಿ, ಆ್ಯಪಲ್ ಟಮ್ಮಿನ. ರೈತರಿಗೆ ಅದಿರಲಿಲ್ಲ. ಆ್ಯಂಡ್ ಆಫ್ಕೋರ್ಸ್ ನೋ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್. ಪಾಪ ಅವ್ನು ದುಡಿಯೋನು ಬರೋನು, ಅವ್ರಿಗೂ ಇರೋದು ಏನೋ ಮಳೆ ಬೆಳೆ ಬರೆದಿದ್ರೆ ಬೆಳೆ ಆಗ್ತಿರಲ್ಲ. ಇವೆಲ್ಲ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ಇರೋದು. ಬಟ್ ಈಗಲೂ ಕೂಡ ಹಳ್ಳಿಗಳು ಡೆತ್ ಆಗ್ತದೆ, ಎಲ್ಲ ಕಡೆ ಆಗುತ್ತೆ. ನೀವು ಹೇಳ್ದಂಗೆ ಇವತ್ತು ಮಾಧ್ಯಮ ಅದನ್ನು ಭಾಳ ಬೇಗ ಜನಗಳಿಗೆ ತೋರಿಸ್ತಾರೆ. ಅವ್ರೇನು ಎದುರಿಸ್ಬೇಕು ಅಂತ ತೋರಿಸಲ್ಲ, ನನಗೂ ಅದು ಅರಿವಿದೆ. ಆದರೆ ಅನ್ಫಾರ್ಚುನೇಟ್ಲಿ ರಿಪೀಟೆಡಾಗಿ ನೀವು 18 ಜನ ಸತ್ತೋದ್ರು ಹಾಸನದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದ್ದರೆ ಪ್ರತಿಯೊಬ್ಬರಿಗೂ ಭಯ ಬರುತ್ತೆ, ಪ್ರತಿಯೊಬ್ಬರು ಹಾಸ್ಪಿಟ್ಲಿಗೆ ಓಡೋಗ್ತಾರೆ. ಆ ರೀತಿಯ ಬೇಡ. ಆಯಿತು, ನೋ ಡೌಟ್. ಅದಕ್ಕೆ ಕಾರಣಗಳೇನು ನಾವು ತಿಳಿಸ್ತಾ ಇದ್ದೀವಿ. ಎಚ್ಚರದಿಂದಿರಿ ಅಂತ ಇರಬೇಕೆ ಹೊರತು ಕೋವಿಡ್ ಟೈಮ್ನೊಳಗೆ ಈ 18 ಆಂಬುಲೆನ್ಸ್ನ ಅಲ್ಲೇ ನಿಲ್ಲಿಸ್ಬಿಟ್ಟು ಗಂಟೆಗೊಂದೊಂದ್ಸರಿ ಆಂಬುಲೆನ್ಸ್ ಫೋಕಸ್ ಮಾಡೋಲ್ಲ, ಹಂಗೆ ಮಾಡಬಾರ್ದು. ಒಂದು ರೀತಿ ಪ್ಯಾನಿಕ್ ಮೂಡಿಸೋದು ಕೂಡ ಇದು ಅಪಾಯಕ್ಕೆ ನಾವು ಡೆಫಿನೆಟ್ಲಿ ದೇರ್ ಇಸ್ ನೋ ಡೌಟ್ ಇನ್ ಇಟ್. ನೋಡಿ, ಎಚ್ಚರಿಕೆ ಕೊಡೋದು ಬೇರೆ, ಎದುರಿಸೋದು ಬೇರೆ. ಅವರು ಜಾಗೃತಿ ಮೂಡಿಸೋದು ಬೇರೆ. ಯಾವಾಗಲೂ ಕೂಡ ನಾವು ಜಾಗೃತಿ ಮೂಡಿಸೋದ್ರಲ್ಲೂ ರೀತಿ ನೀತಿ ಇರುತ್ತೆ. ಈಗ ನೋಡಿ, ಒಬ್ಬರು ಚೀಫ್ ಮಿನಿಸ್ಟ್ರು ತಾವು ಎಷ್ಟು ಮಾತಾಡಬೇಕು ಅಷ್ಟು ಮಾತಾಡಬೇಕು, ಅವರು ಅಲ್ಲ. ಕರೆಕ್ಟ್. ನನಗೆ ಏನಾಗುತ್ತೆ ಅಂದರೆ, ಅವ್ರಿಗೆ ಒಬ್ಬ ಚೀಫ್ ಮಿನಿಸ್ಟರ್ ನನಗೆ ಯಾಕೋ ವ್ಯಾಕ್ಸಿನ್ ಮೇಲೆ ಅನುಮಾನ ಇದೆ ಅಂದರೆ ತಪ್ಪಾಗುತ್ತೆ, ಅದನ್ನು ಮಾತಾಡಬಾರ್ದು. ಇತ್ತೀಚೆಗೆ ಅವರು ಕೂಡ ವ್ಯಾಕ್ಸಿನ್ ಬಗ್ಗೆ ಅಧ್ಯಯನಗಳು ಮಾಡಬೇಕಾಗಿದೆ ಅಂತ ಹೇಳಿದೆ. ಕೇಂದ್ರ ಸರ್ಕಾರ ಸ್ಪಷ್ಟನೆ ಕೂಡ ಕೊಟ್ಟಿದೆ. ಆಲ್ರೆಡಿ IMA ಇಂದ ಸ್ಟಡಿ ಆಗಿ ಈ ಕೋವಿಡ್ ವ್ಯಾಕ್ಸಿನ್ಗೂ ಹಾರ್ಟ್ ಅಟ್ಯಾಕ್ಗೂ ಸಂಬಂಧ ಇಲ್ಲ ಅಂತ ಭಾಳ ಕ್ಲಿಯರ್ ಆಗಿ ನಮ್ಮಂಥ ಕ್ವಾಲಿಫೈಡ್ ಡಾಕ್ಟರ್ ಇರೋವಾಗೆ, ವಿತ್ ಡ್ಯೂ ರೆಸ್ಪೆಕ್ಟ್ ಟು ಮುಖ್ಯಮಂತ್ರಿ ಅವರು, ನಾನು ಗೌರವ ಕೊಟ್ಟು ಒಂದು ಮಾತು ಹೇಳ್ತೀನಿ. ದಯವಿಟ್ಟು ನೀವು ರಾಜ್ಯವನ್ನು ನಡೆಸೋರು, ಆರೋಗ್ಯ ನಿಮ್ಮ ಇದಲ್ಲ. ಇವನ್ ಆರೋಗ್ಯ ಮಂತ್ರಿ ಕೂಡ ಹಿಂಗೆ ಮಾತಾಡಲಿಲ್ಲ, ದಿನೇಶ್ ಗುಂಡೂರಾವ್ ಅವರು. ಆದರೆ ಚೀಫ್ ಮಿನಿಸ್ಟರ್ ಏಕದಮ್ಮ ಮಾಧ್ಯಮದ ಮುಂದೆ ವ್ಯಾಕ್ಸಿನ್ ಮೇಲೆ ನನಗೆ ಅನುಮಾನ ಇದೆ, ತಪ್ಪದು. ನೀವು ಇನ್ವೆಸ್ಟಿಗೇಷನ್ ಮಾಡಿ, ಅವ್ರಿಗೆ ಅನುಮಾನ ಇದ್ರೂ ಇರಲಿ. ಬಟ್ ನಾನು ಹೇಳೋದಕ್ಕೂ ಚೀಫ್ ಮಿನಿಸ್ಟರ್ ಹೇಳೋದಕ್ಕೂ ಜನಗಳಿಗೆ ಪ್ಯಾನಿಕ್ ಆಗ್ಬಿಡ್ತಾರೆ. ದಯವಿಟ್ಟು ನನ್ನ ಕಳಕಳಿಯ ಮನವಿ ಮುಖ್ಯಮಂತ್ರಿಗಳಲ್ಲಿ, ದಯವಿಟ್ಟು ಈ ರೀತಿಯ ಮಾತುಗಳನ್ನ ಆಡಿದಾಗೆ ಜನಗಳಿಗೆ ಭಯ ಆಗುತ್ತೆ. ಅನ್ಇಂಟೆನ್ಷನಲ್ಲಿ ನೀವು ಮಾತಾಡಿರ್ತೀರಿ. ಬಟ್ ನಮ್ಮ ಕಳಕಳಿಯ ಮನವಿ, ನಿಮ್ಮಂಥ ಒಬ್ಬ ರಾಜ್ಯವನ್ನು ಆಳುವಂಥ ಮುಖ್ಯಮಂತ್ರಿಗಳು ಈ ರೀತಿಯ ಸ್ಟೇಟ್ಮೆಂಟ್ ಕೊಡೋದು ಒಳ್ಳೆಯದಲ್ಲ ಅಂತ ನನಗನ್ಸುತ್ತೆ. ನೋಡಿ, ಯಾಕೆ ಒಂದು ಆತಂಕ ಡಾಕ್ಟ್ರೇ, ಈಗ ಹಾಸನದಲ್ಲೇ ಹೆಚ್ಚು ಪ್ರಕರಣಗಳು ಜಾಸ್ತಿ ಆದವು. ಇದನ್ನು ಏನು ಕಾಕತಾಳೀಯ ಅಂತಿರೋ, ಅಥವಾ ಇದು ಸಾಮೂಹಿಕ ಸನ್ನಿ ಅಂತ ಹೇಳಲಾಗುತ್ತೋ, ಅಥವಾ ಹೇಗೆ ಅದೇ ಜಿಲ್ಲೆಯಲ್ಲಿ ಯಾಕೆ ಅಷ್ಟು ಪ್ರಕರಣಗಳಾದವು? ಇಲ್ಲ, ಅದೊಂದು ಟೈಮ್ ಅಂತ ಬರುತ್ತೆ. ನೀವು ನಂಬಿ ನನ್ನ ಮಾತನ್ನು, ನಾನು 40 ವರ್ಷದಿಂದ ಪ್ರಾಕ್ಟೀಸ್ನಾಗಿದ್ದೀನಿ. ನಾನು 35,000 ಆಪ್ರೇಷನ್ ಮಾಡಿದ್ದೀನಿ. ನಾನು ಈ ಪೆರೋಟಿಡ್ ಸ್ವೆಲ್ಲಿಂಗ್ ಅನ್ಸುತ್ತೀವಿ, ಇದು ಯಾವತ್ತೂ ವರ್ಷಕ್ಕೋ 1-2 ವರ್ಷಕ್ಕೊಂದೇ ಅಷ್ಟೇ ನನಗೆ ಕೇಸ್ ಬರ್ತಿರೋದು. ಒಂದು 15 ವರ್ಷದಿಂದ ಇದ್ಕಿದ್ದಂಗೆ ಒಂದೇ ವಾರದಲ್ಲಿ 3 ಕೇಸ್ ಬಂದ್ಬಿಟ್ಟು. ಸೊ ಈ ರೀತಿ ಆಗುತ್ತೆ. ನಮ್ಮ ಮೆಡಿಕಲ್ ಪ್ರೊಫೆಷನಾಗಿ ಹೆಂಗಾಗುತ್ತೆ ಅಂತ ಇವೆಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಯಾಕೆ ಹಾಸನದಲ್ಲೇ ಹಂಗಾಯಿತು, ಹಾಸನದಾಗ ಏನಾದರೂ ಯುದ್ಧ ಬಂತ, ಯುದ್ಧ ಇಲ್ಲ, ಬಂದಿದೆ, ಇಲ್ಲ ಹಂಗೇನಿಲ್ಲ, ಬಂದಿದೆ, ರಿಪೋರ್ಟ್ ಆಗಿದೆ ಅಷ್ಟೇ ಹೊರತುಕು ಹಾಸನದಲ್ಲಿ ಇನ್ನೇನು ಸ್ಟಡಿ ಮಾಡಿದ್ರು ಏನೂ ಸಿಗಲ್ಲ. ಆ್ಯಂಡ್ ಅವರಷ್ಟು ಜನ ಸ್ಟಡಿ ಮಾಡಿದ್ದಾರೆ, ಅವ್ರು ಕೋವಿಡ್ ವ್ಯಾಕ್ಸಿನ್ ತೊಗೊಂಡಿದ್ದಾರೆ. ಇನ್ನೊಂದು ಮಾತು ನೀವು ಅವಲೇ ಕೇಳಬೇಕು ಅಂತಿದ್ರಿ, ನಾನು ಹೇಳ್ತೀನಿ, ಕೋವಿಡ್ ಆದಮೇಲೆ ಇದು ಜಾಸ್ತಿ ಆಯಿತಾ?
ಕರೆಕ್ಟ್. ಇದನ್ನು ನಾನು ಆನ್ಸರ್ ಮಾಡಬೇಕು. ನೋಡಿ, ಕೋವಿಡ್ ಒಂದು ವೈರಲ್ ಕಾಯಿಲೆ. ಕೋವಿಡ್ ಸಮಯದಲ್ಲಿ ಡೆತ್ಗಳಾದವು. ಕೋವಿಡ್ ಸಮಯದಲ್ಲಿ ಈ ಆರ್ಟೀರಿಯಲ್ ಥ್ರಾಂಬಸ್ ಜಾಸ್ತಿ ಆಯಿತು, ಕೊಲೆಸ್ಟ್ರಾಲ್ ಡಿಪಾಸಿಷನ್ ಜಾಸ್ತಿ ಆಯಿತು, ಸೈಡ್ ಎಫೆಕ್ಟ್ ಆಯಿತು. ಸತ್ತೋದ್ರು. ಉಳ್ಕೊಂಡವರಲ್ಲಿ ಅದನ್ನು ನಾವು ಸಿಕ್ವೆಲೆ ಅಂತೀವಿ. ಓಕೆ, ಪೋಸ್ಟ್ ಡಿಸೀಸ್ ಸಿಕ್ವೆಲೆ ಕಾಂಪ್ಲಿಕೇಶನ್ಸು ಮೇ ಬಿ ಇರ್ಬೋದು. ಒಂದು 5% ಪಾಪ್ಯುಲೇಷನ್ ಉಳ್ಕೊಂಡವರಲ್ಲಿ ಈ ಥ್ರಾಂಬಸ್ ಆಗೋದು ಜಾಸ್ತಿ ಆಯಿತು. ಬಟ್ 100% ಲಾಟ್ ಆಫ್ ಸ್ಟಡೀಸ್ ಬಂದಿದ್ದಾವೆ. ನಾನೇ 3 ಡೋಸ್ ವ್ಯಾಕ್ಸಿನ್ ತೊಗೊಂಡಿದ್ದೀನಿ, ಕೋವಿಶೀಲ್ಡು. ದಯವಿಟ್ಟು ಜನಗಳಿಗೆ ಈ ತಪ್ಪು ಮಾಹಿತಿ ಹೋಗಬಾರ್ದು ವ್ಯಾಕ್ಸಿನ್ ತೊಗೊಳ್ಳೋದ್ರಿಂದ. ಯಾಕಂದರೆ ಇದು ವೈಜ್ಞಾನಿಕ ವಿಚಾರ. ನಮ್ಮ ದೇಶ ನೋ ಡೌಟ್ ಸ್ವಲ್ಪ ಬೇಗ ಬಿಟ್ಟರು ಅಂತ. ಯಾವುದೇ ಒಂದು ವ್ಯಾಕ್ಸಿನ್ ಮಾರ್ಕೆಟಿಗೆ ಬರಬೇಕು ಅಂದರೆ 3 ಟ್ರಯಲ್ ಆಗುತ್ತೆ. ಒಂದು ಅನಿಮಲ್ ಟ್ರಯಲ್, 2 ಹ್ಯೂಮನ್ ಟ್ರಯಲ್. ಅದಾದಮೇಲೆ ಮಾರ್ಕೆಟಿಗೆ ಬರೋದು, ಜನಗಳಿಗೆ ಕೊಡಬೇಕಾದ್ರೆ. ಅಲ್ಲಿಗೂ ಆ ಟೈಮ್ನಾಗ ಏನಾರ ಕಾಂಪ್ಲಿಕೇಶನ್ ಆಗಿದರೆ ವಿತ್ಡ್ರಾ ಮಾಡ್ತಾರೆ. ವಿತ್ಡ್ರಾ ಮಾಡಲಿಲ್ಲ. ಈಗ ಯಾರೋ ಒಂದು ಕೇಸ್ ಹಾಕಿದ್ರು ಲಂಡನ್ನಾಗ ಕೋರ್ಟ್ ಏನೋ ಒಪ್ಕೋತು. ಇವೆಲ್ಲ ಅನ್ಸೈಂಟಿಫಿಕಲಿ ಅಕ್ಸೆಪ್ಟಬಲ್. ದಯವಿಟ್ಟು ನಾನು ಹೇಳ್ತೀನಿ, ಒಬ್ಬ ಕ್ವಾಲಿಫೈಡ್ ಡಾಕ್ಟರ್ ಆಗಿ ವಿತ್ ಡ್ಯೂ ರೆಸ್ಪೆಕ್ಟ್ ಟು ಆಲ್ ದ ಸೈಂಟಿಸ್ಟ್, ಅವರು ಶ್ರಮ ವಹಿಸಿ ಇಂಥ ವ್ಯಾಕ್ಸಿನ್ ಕಂಡುಹಿಡಿದು ಸಾಕಷ್ಟು ಜನ ಉಳಿದಿರ್ತಾರೆ. ಎಲ್ಲೋ ಕೆಲವರು ಹಾರ್ಟ್ ಅಟ್ಯಾಕ್ ಆದಾಗೆ ರೀಸನ್ ಬೇರೆ ಇರುತ್ತೆ. ದಯವಿಟ್ಟು ವ್ಯಾಕ್ಸಿನ್ ತೊಗೊಂಡಂಗಾದ್ರು ಅಂತ ಹೇಳ್ಬೇಡಿ, ನನ್ನ ಮನವಿ. ಈಗ ಡಾಕ್ಟ್ರೆ, ಇನ್ನೊಂದು ಚಿಕ್ಕ ಮಕ್ಕಳಿಗೂ ಹಾರ್ಟ್ ಅಟ್ಯಾಕ್ ಆಗಿದೆ. ಹೌದು. ಆಮೇಲೆ ಇನ್ನೊಂದು ವಿಚಾರ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ, ಹರಿದಾಡ್ತಾ ಇದೆ. ಮೊಬೈಲ್ ಜಾಸ್ತಿ ಬಳಸೋದು ಕೂಡ ಒಂದು ರೀತಿ ಅಪಾಯಕಾರಿ ಅಂತೇಳಿ ಹೇಳಲಾಗ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಬಟ್ ಈ ಮೊಬೈಲ್ ಇದೆಯಲ್ಲ, ಇದು ರೇಡಿಯೇಷನ್ ಹೆಜಾರ್ಡ್ ಅಂತೀವಿ ನಾವು. ಓಕೆ. ಬಟ್ ಇದುವರೆಗೂ ಕರೆಕ್ಟಾಗಿ ಪ್ರೂವ್ ಆಗಿಲ್ಲ. ನೋ ಡೌಟ್ ಲಾಟ್ ಆಫ್ ಪ್ರಾಬ್ಲಮ್ಸ್ ಇದೆ. ಕಿವಿ ಇದಾಗ್ಬೋದು, ಕಣ್ಣಿಂದ ಪ್ರಾಬ್ಲಮ್ ಆಗ್ಬೋದು. ಬಟ್ ನಿಜವಾಗ್ಲೂ ಹಾರ್ಟ್ ಅಟ್ಯಾಕ್ ಆಗುತ್ತಾ ಇದರಿಂದ? ಅದು ಎಲ್ಲೂ ಇದು ಆಗಿಲ್ಲ, ಡೆಮಾನ್ಸ್ಟ್ರೇಷನ್ ಆಗಿಲ್ಲ, ರಿಸರ್ಚ್ ಆಗಿಲ್ಲ. ಆಗ್ತಾ ಇದೆ. ನೋ ಡೌಟ್ ಇವತ್ತು ಅನೇಕ ತೊಂದರೆಗಳಿಗೆ ಮೊಬೈಲೇ ಕಾರಣ ಅಂತ ಹೇಳ್ತಾರೆ. ಅದರೊಳಗೆ ನೋ ಡೌಟ್ ಅವ್ರ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್ಗೆ ಕಾರಣ ಇದಿರ್ಬೋದು. ಬೇರೆ ಇದು ಎಷ್ಟು ಅನುಕೂಲ ಇದೆಯೋ ಅಷ್ಟೇ ಅನಾನುಕೂಲಗಳಿದ್ದಾವೆ. ಬಟ್ ಮೊಬೈಲಿಂದನೇ ಈಚೀಚೆಗೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತದೆ ಅಂದರೆ ಎವಿಡೆನ್ಸ್ ಇಲ್ಲ. ನಾನು ಐ ಕೆನಾಟ್ ಜಸ್ಟ್ ಪೊಲಿಟಿಷಿಯನ್ ಥರ ಬ್ಲಾಂಕೆಟ್ ಸ್ಟೇಟ್ಮೆಂಟ್ ಕೊಡಬಾರ್ದು, ಇಲ್ಲ. ಸೊ ದಟ್ ಈಸ್ ನಾಟ್ ದ ರೀಸನ್. ಸೊ ಅಲ್ಟಿಮೇಟ್ಲಿ ಇವನು ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್ಗೆ ಇನ್ ವಾಟ್ ವೇ ದಿಸ್ ಈಸ್ ರೆಸ್ಪಾನ್ಸ್ ನನಗೆ ಗೊತ್ತಿಲ್ಲ. ಬಟ್ ಡೈರೆಕ್ಟಾಗಿ ಇದು ಕಿವಿ ಹತ್ರ ಇಟ್ಕೊಂಡು ಮಾತಾಡೋದ್ರಿಂದ ಹೃದಯಾಘಾತಗಳು ಜಾಸ್ತಿ ಆಯಿತು, ಅದಕ್ಕೆ ಎವಿಡೆನ್ಸ್ ಇಲ್ಲ. ಮೊಬೈಲ್ ಬಳಕೆ ನಿದ್ದೆ ಮಾಡದೆ 24/7 ಮೊಬೈಲಲ್ಲೇ ಮುಳುಗಿದ್ರೆ ಅದು ಕೂಡ ಒಂದು ರೀತಿ, ದಟ್ ಈಸ್ ಒನ್ ರೀಸನ್. ಅದನ್ನು ಅಕ್ಸೆಪ್ಟೆಡ್. ಯಾಕಂದರೆ ಮನುಷ್ಯನಿಗೆ ನಿದ್ದೆ, ಆಹಾರ, ನೀರು ಭಾಳ ಇಂಪಾರ್ಟೆಂಟು. ಯಾವಾಗ ನಿದ್ದೆ ಮಾಡಿದಿರ ಇಡೀ ರಾತ್ರಿ ಮೊಬೈಲ್ ಇಟ್ಕೊಂಡು ಕಾಲ ಕಳೆಯೋರು ಇರ್ತಾರೆ, ನೋ ಡೌಟ್ ಅವೆಲ್ಲ. ಅದಕ್ಕೆ ಲೈಫ್ ಡಿಸಾರ್ಡರ್, ಐ ಮೀನ್ ಬದುಕುವ ರೀತಿ ಇದೆಯಲ್ಲ ಭಾಳ ಇಂಪಾರ್ಟೆಂಟ್. ಕರೆಕ್ಟಾಗಿ ನಿದ್ದೆ ಮಾಡಬೇಕು. ಬಟ್ ಇಲ್ಲಿ ನಾನು ಯಾವಾಗಲೂ ಗೊಂದಲ ಆಗುತ್ತೆ. ಒಂದೊಂದು ಸಾರಿ ಏನಾಗುತ್ತೆ, ನಾವು ಹೇಳಿ ಸ್ಟೇಟ್ಮೆಂಟ್ಗಳೇ ನಮ್ಮ ಪ್ರಾಪರಾಗಿರಲ್ಲ. ನಿದ್ದೆ ಬರಲಿಲ್ಲ ಅಂದರೆ ನಿದ್ದೆ ಮಾತ್ರ ತೊಗೋಬೇಕಾ? ಇಲ್ಲ. ನಿಮ್ಗೆ ಎಷ್ಟು ನಿದ್ದೆ ಬರುತ್ತೋ ನೆಮ್ಮದಿಯಿಂದ ಮಾಡಿ. ಒಟ್ಟು ನಿಮ್ಮ ಕೈನ ಮೊಬೈಲ್ ಇದ್ದರೆ, ಮೊದಲಿನ ಕಾಲದಾಗ ಹೇಳೋರು ಮಲಕ್ಕೊಳಗೆ ಪುಸ್ತಕ ಹಿಡ್ಕೊಂಡ್ರೆ ನಿದ್ದೆ ಬರುತ್ತೆ ಅನ್ನೋರು. ಇವಾಗ ಮೊಬೈಲ್ ಇದ್ದರೆ ಇರೋ ನಿದ್ದೆನೂ ಹೊರಟೋಗ್ತದೆ. ಕರೆಕ್ಟ್. ಅದರೊಳಗೆ ಏನು ಡೌಟ್ ಏನಿಲ್ಲ. ಅದರಿಂದ ಸಫಿಷಿಯೆಂಟ್ ನಿದ್ದೆ ಆಗಲ್ಲ, ನೋ ಡೌಟ್. ಇವತ್ತು ಎಷ್ಟು ಅನುಕೂಲ ಪಡಿತೀವೋ ಇದರಿಂದ ಅಷ್ಟೇ ಅನಾನುಕೂಲ ಇದ್ದಾವೆ. ಅದನ್ನು ಗಮನದಲ್ಲಿ ಇಟ್ಕೋಬೇಕು ನಾವು. ಈಗ ನೋಡಿ, ಒಂದು ಗಾದೆ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಈಗ ಆಹಾರ ಪದ್ಧತಿ ಬಹಳ ಇಂಪಾರ್ಟೆಂಟು. ರಾಗಿ ತಿಂದವನು ನಿರೋಗಿ ಅಂತ. ಹೌದು ಹೌದು. ಆದರೆ ಇವತ್ತು ಪಿಜ್ಜಾ, ಬರ್ಗರು, ಜಂಕ್ ಫುಡ್ಡು, ಆಯಿಲ್ ಕಂಟೆಂಟ್ ಇರೋ ಫುಡ್ಡು ಎಲ್ಲ ಬರ್ತಾ ಇದೆ. ಡಾಕ್ಟ್ರೆ, ನಮ್ಮ ವೀಕ್ಷಕರಿಗೋಸ್ಕರ ಹೃದಯದ ಆರೋಗ್ಯವನ್ನು ಮತ್ತು ದೇಹದ ಮಾನಸಿಕ ಆರೋಗ್ಯವನ್ನು ಕಾಪಾಡ್ಕೊಳ್ಳೋ ಸಲುವಾಗಿ ಯಾವ ಥರದ ಫುಡ್ಡನ್ನು ಸೇವಿಸಿದ್ರೆ ಒಳ್ಳೆಯದು ಅಂತ ಹೇಳ್ತೀವಿ? ಇಲ್ಲ, ಆಹಾರ ಮಾತ್ರ ಭಾಳ ಕ್ಲಿಯರ್. ಮೋರ್ ಫೈಬರ್ ಇನ್ ದ ಫುಡ್. ಅಂದರೆ ಸೊಪ್ಪು ತರಕಾರಿಗಳಲ್ಲಿ ಇರತಕ್ಕಂಥ ಎಲ್ಲ ಹಣ್ಣುಗಳು ಸೊಪ್ಪು ತರಕಾರಿಯಲ್ಲಿ ಫೈಬರ್ ಇರುತ್ತೆ. ಸಫಿಷಿಯೆಂಟ್ ವಾಟರ್ ತೊಗೋಬೇಕು ನೀರಿನಲ್ಲಿ. ಆ್ಯಂಡ್ ಯಾವಾಗಲೂ ಕೂಡ ಬ್ಯಾಲೆನ್ಸ್ಡ್ ಡಯಟ್ ಅಂತೀವಿ ನಾವು, ಫುಡ್ ಪಿರಮಿಡ್ ಅಂತೀವಿ. ಆ್ಯಕ್ಚುಲಿ ಫುಡ್ ಪಿರಮಿಡ್ನಲ್ಲಿ ಕಾರ್ಬೋಹೈಡ್ರೇಟ್ಸ್, ಅಕ್ಕಿ, ರಾಗಿ, ಗೋಧಿ ಎಲ್ಲ ಕೆಳಗಡೆ ಇರ್ತವೆ. ಅದ್ರ ಮೇಲೆ ವೆಜಿಟೇಬಲ್ಸು, ಅದ್ರ ಮೇಲೆ ಫಿಶ್ಶು, ಚಿಕನ್ನು, ಓತಾ ಬೆಣ್ಣೆ, ತುಪ್ಪ ಇವೆಲ್ಲ ಕಡಿಮೆ ಆಗ್ತವೆ. ಸೊ ಮನುಷ್ಯ ತಿನ್ನೋದ್ರೊಳಗೆ ಇವನ್ನ ಮ್ಯಾಕ್ಸಿಮಮ್ ಗಮನದಲ್ಲಿ ಇಟ್ಕೋಬೇಕು. ಆ್ಯಂಡ್ ಆದಷ್ಟು ಫ್ರೈಡ್ ಫುಡ್, ಎಣ್ಣೆಯೊಳಗೆ ಕರಿದಿರ್ತಾರಲ್ಲ, ಬಜ್ಜಿ, ಬೋಂಡ, ಚೌಚೌವು, ಈ ಜಂಕ್ ಫುಡ್ಸನ್ನ, ಚಿಪ್ಸು, ಇವೆಲ್ಲ ಆದಷ್ಟು ಅವಾಯ್ಡ್ ಮಾಡಬೇಕು. ಸಕ್ಕರೆ, ಬೆಲ್ಲ, ಸಕ್ಕರೆನಂತೂ ಪರ್ಟಿಕ್ಯುಲರ್ಲಿ ವಿ ಕಾಲ್ ಇಟ್ ಆ್ಯಸ್ ವೈಟ್ ಪಾಯ್ಸನ್. ಉಪ್ಪು, ಸಕ್ಕರೆ ನಿಮ್ಮ ಆಹಾರದಲ್ಲಿ ಉಪ್ಪು ಕಡಿಮೆ ಇರಲಿ, ಅವ BP ಬರೋದಿಲ್ಲ ನಿಮಗೆ. ಅಂದರೆ ಸಪ್ಪೆ ತಿನ್ನಿ ಅಂತ ಹೇಳಲ್ಲ, ಯು ಮಸ್ಟ್ ಎಂಜಾಯ್ ಯುವರ್ ಫುಡ್. ಕಡಿಮೆ ಹಾಕ್ಕೊಳ್ಳಿ, ಎಕ್ಸ್ಟ್ರಾ ಉಪ್ಪು ಹಾಕ್ಕೋಬೇಡಿ. ಉಪ್ಪಿನಕಾಯಿನಂಥ ಪ್ರಿಸರ್ವ್ಡ್ ಫುಡ್ನಲ್ಲಿ ತುಂಬ ಸಾಲ್ಟ್ ಇರುತ್ತೆ, ಅದನ್ನು ಅವಾಯ್ಡ್ ಮಾಡಿ.
ಬಟ್ ಮನುಷ್ಯನ ಆರ್ಟನ್ನು ಚೆನ್ನಾಗಿ ಕಾಪಾಡ್ಕೋಬೇಕಂದ್ರೆ ಒಂದು ಆಹಾರ, ಅದರೊಳಗೆ ನಾನ್ ವೆಜಿಟೇರಿಯನ್ ಕಡಿಮೆ ಇದ್ದರೆ ಒಳ್ಳೆಯದು. ತಿನ್ನಲೇಬೇಡಿ ಅಂತ ಅಲ್ಲ, ಎಷ್ಟು ಲಿಮಿಟೆಡಾಗಿ ತಿಂತೀರೋ ಅಷ್ಟು ಇಂಪಾರ್ಟು. ಬೇಕಡ್ ಫುಡ್ನೊಳಗೆ ಫ್ರೈಡ್ ಮಾಡಿರೋದನ್ನು ಆದಷ್ಟು ಅವಾಯ್ಡ್ ಮಾಡಿ. ಇದು ಇಷ್ಟೇ, ಇನ್ನೇನು ಅಂಥ ಇದಿಲ್ಲ. ದೊಡ್ಡವ್ರು ಹೇಳಿರೋದು ನಿಜ, ರಾಗಿ ಒಳಗೆ ಫೈಬರ್ ಇರ್ತದೆ, ಅದಕ್ಕೆ ರಾಗಿ ಮುದ್ದೆ ಒಳಗೆ ಆಯಿಲ್ ಇರಲ್ಲ. ಎಷ್ಟು ಬ್ಯೂಟಿಫುಲ್ ನೋಡಿ ಅದು. ಅದರಿಂದ ಎಲ್ಲೋ ಒಂದು ಕಡೆ ಅವರ ಅಬ್ಸರ್ವೇಷನ್ ಚೆನ್ನಾಗಿದೆ, ರಾಗಿಯನ್ನು ಉಂಡವನೇ ನಿರೋಗಿ ಅಂತ. ಮನುಷ್ಯ ಕರೆಕ್ಟಾಗಿ ಉಣ್ಬೇಕು. ಇನ್ನೊಂದು ಆನೆಸ್ಟ್ಲಿ ಹೇಳ್ತೀನಿ, ನಮ್ಮ ಜನ ಅನ್ನೆಸರ್ಲಿ ಎಕ್ಸ್ಟ್ರಾ ತಿಂತಾರೆ, ಅಷ್ಟು ಬೇಕಿರಲ್ಲ. ಯಾವಾಗ ಮನುಷ್ಯ ಜಾಸ್ತಿ ತಿಂತಾನಲ್ಲ ವೆಯ್ಟ್ ಜಾಸ್ತಿ ಆಗುತ್ತೆ. ನೀವು ನೋಡಿ ಬೀಗರು ಊಟಕ್ಕೆ ಹೋದರೆ ಇಷ್ಟು ಮಟನ್ನು ಚಿಕನ್ ಹಾಕ್ತಾರೆ. ಒಬ್ಬ ಮನುಷ್ಯನಿಗೆ ಅಷ್ಟು ನೆಸೆಸಿಟಿ ಇರಲ್ಲ, ಅಗತ್ಯ ಇರಲ್ಲ. ಹಾಕಿದ್ದಾರೆ ಅಂತ ತಿಂತಾರೆ, ಬಿಡಬಾರ್ದು ಅಂತ ತಿಂತಾರೆ. ಇವನ್ನೆಲ್ಲವನ್ನು ಅವಾಯ್ಡ್ ಮಾಡಬೇಕು. ಒಂದಿನದ್ದಲ್ಲ, ಪ್ರತಿನಿತ್ಯ ಇದು ಜೀವನದಲ್ಲಿ ಮಾಡ್ತಾನೆ ಇರ್ತಾರೆ. ದಯವಿಟ್ಟು ಅವಾಯ್ಡ್ ಮಾಡಿ. ದಿನಕ್ಕೊಂದು ಹಣ್ಣು ತಿನ್ನಿ, ಚೇಪೆ ಹಣ್ಣನ್ನು ತಿನ್ನಿ, ಬಾಳೆಹಣ್ಣನ್ನು ತಿನ್ನಿ. ಆ್ಯನ್ ಆ್ಯಪಲ್ ಎ ಡೇ ಕೀಪ್ಸ್ ಎ ಡಾಕ್ಟರ್ ಅವೇ ಅಂತಾರೆ. ಚೇಪೆ ಹಣ್ಣು ಎ ಡೇ ಕ್ಯಾನ್ ಕೀಪ್ 6 ಡಾಕ್ಟರ್ಸ್ ಅವೇ. ಆ ಚೇಪೆ ಹಣ್ಣು ಅಂತ ವಂಡರ್ಫುಲ್ ಫ್ರೂಟು, ಅದರೊಳಗಿರೋ ಬೀಜಗಳು ದೇ ಆರ್ ವಂಡರ್ಫುಲ್ ಫೈಬರ್ಸ್. ಸೊ ದಯವಿಟ್ಟು ಇವನ್ನೆಲ್ಲವನ್ನು ಗಮನದಲ್ಲಿಟ್ಕೊಂಡು, ಯಾವಾಗಲೂ ಪಿಜ್ಜಾ ತಿಂತೀನಿ ಬರುವನ್ ಸಿನಿಮಾವೇ ಓಕೆ ನಡೀತದೆ, ಬಟ್ ಅವಾಯ್ಡ್ ಮಾಡಿ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಹೇಳ್ತೀನಿ, ಆಲ್ಕೋಹಾಲ್ ಆ್ಯಂಡ್ ಸ್ಮೋಕಿಂಗ್. ಇದು ಬಹಳ ಇಂಪಾರ್ಟೆಂಟು. ಸೊ ಈಗಿನ ಜನ್ರೇಷನ್ನಲ್ಲಿ ಪ್ರಾಬಬಲಿ ಹಾರ್ಟ್ ಅಟ್ಯಾಕ್ ಆಗೋಕ್ಕೆ ಇನ್ನೊಂದು ಕಾರಣ ಆಕ್ಟಿವ್ ಸ್ಮೋಕರ್ ಅಷ್ಟೇ ಅಲ್ಲ, ಪ್ಯಾಸಿವ್ ಸ್ಮೋಕರು ಕೂಡ. ಆ ಹೆಣ್ಮಕ್ಳು ಸತ್ತಿದ್ರೆ ನನಗೆ ಚೆನ್ನಾಗಿ ನೆನಪಿದೆ, ನನ್ನ ಪ್ರೊಫೆಸರು, ಸರ್ಜರಿ ಪ್ರೊಫೆಸರು, ಚೈನ್ ಸ್ಮೋಕರು. ಅವ್ರ ಹೆಂಡತಿ ಗೈನಕಾಲಜಿ, ಶಿ ಡೈಸ್ ಆಫ್ ಕ್ಯಾನ್ಸರ್ ಆಫ್ ದಿ ಲಂಗ್. ಇವ್ರು ಸ್ಮೋಕನ್ನು ಕುಡಿದು ಆಯಮ್ಮ ಸತ್ತು ಹೋಗ್ತಾಳೆ. ಸೊ ಸ್ಮೋಕಿಂಗ್, ಟೊಬ್ಯಾಕೋ ಇನ್ ಎನಿ ಫಾರಮ್ ಈಸ್ ಡೇಂಜರಸ್. ಆಲ್ಕೋಹಾಲ್ ಇನ್ ಸ್ಮಾಲ್ ಕ್ವಾಂಟಿಟೀಸ್ ಇಟ್ ಈಸ್ ಗುಡ್ ಫಾರ್ ಹಾರ್ಟ್ ಅಂತ ಕಾರ್ಡಿಯಾಲಜಿಸ್ಟ್ ಹೇಳ್ತಾರೆ. ಬಟ್ ಹಂಗೆ ಅನ್ಕೊಂಡು ನನ್ನ ಮಾತು ಕೇಳಿ ಜನ ಕುಡಿಯೋಕ್ಕೆ ಶುರು ಮಾಡೋದು ಬೇಡ. ಅಂದರೆ ಈಗ ಏನು ಡಾಕ್ಟರ್, ಈಗ ಏನು ಅಪರೂಪಕ್ಕೊಂದ್ಸಲಿ ತಗೊಳ್ಳೋದು ಓಕೆ, ರೆಗ್ಯುಲರ್ ತಗೊಳ್ಳೋದು ಇಲ್ಲ. ದಟ್ ಈಸ್ ಎ ಸೋಷಿಯಲ್ ಡ್ರಿಂಕಿಂಗ್. ಒನ್ಸ್ ಇನ್ ಎ ವೇ, ಇನ್ ಎ ಸ್ಮಾಲ್ ಕ್ವಾಂಟಿಟಿ ಇಟ್ಸ್ ಎ ವ್ಯಾಸೋ ಡೈಲೇಟರ್ ಅಂತೀವಿ. ಹಾರ್ಟ್ ಒಳ್ಳೇದು, ಕರೋನರಿ ವೆಸಲ್ಸ್. ಯಾವಾಗ ಏನು ಒಂದು ತಿಂಗಳಿಗೆ ಒಂದ್ಸಲಿ ಸ್ಪೆಸಿಫಿಕ್ ಇಲ್ಲ, ಒನ್ಸ್ ಇನ್ ಎ ವೇ. ಸೋಷಿಯಲ್ ಡ್ರಿಂಕ್ಸ್, ಅದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೋಬೇಡಿ. ಬಟ್ ಸ್ಮೋಕಿಂಗ್ ಮಾತ್ರ ನಾಟ್ ಇವನ್ 1 ಬೀಡಿ ಆರ್ 1 ಸಿಗರೇಟ್ ಪರ್ ಡೇ. ನೀವು ಸ್ಮೋಕ್ ಮಾಡ್ತೀರಿ ಇವತ್ತೇ ಕ್ವಿಟ್ ಮಾಡಿಬಿಡಿ. ಆಲ್ಕೋಹಾಲ್ ಇದ್ರೆ ನಿಧಾನವಾಗಿ ಇನ್ ಸ್ಮಾಲ್ ಡೋಸಸ್ ಇಟ್ಸ್ ಪರ್ಮಿಟೆಡ್. ಇನ್ನೊಂದು ಡಾಕ್ಟ್ರೆ, ಇನ್ನೊಂದು ಹೃದಯದ ಆರೋಗ್ಯಕ್ಕೆ ಈ ನಡಿಗೆ ಬಹಳ ಮುಖ್ಯ ಅಂತ ಹೇಳ್ತೀರಿ, ಅದು ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟು ಅಂತ? ಇಲ್ಲಪ್ಪ, ಇದು ಇಂಪಾರ್ಟೆಂಟ್ ಎಲ್ಲರೂ ಹೇಳ್ತಾರೆ. ಬಟ್ ಡಾಕ್ಟ್ರುಗಳು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ಜನಗಳಿಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ. ನೋಡಿ, ವಾಕಿಂಗ್ ಈಸ್ ಗುಡ್. ದಿನ 45 ಮಿನಿಟ್ಸು, ಅಟ್ಲೀಸ್ಟ್ 5 ಡೇಸ್ ಇನ್ ಎ ವೀಕ್ ಯು ಮಸ್ಟ್ ವಾಕ್. ಅದು ವಾಕಿಂಗು ಹೆಂಗಿರಬೇಕು ಅಂದರೆ 70 ವರ್ಷದವನು ನಡೆಯೋದೇ ಬೇರೆ, 20 ವರ್ಷದವನು ನಡೆಯೋದೇ ಬೇರೆ. 220 ಮೈನಸ್ ಏಜ್ ಅದೇನು ಬರುತ್ತಲ್ಲ, 70% ಆಫ್ ದಟ್ ಶುಡ್ ಬಿ ಯುವರ್ ಹಾರ್ಟ್ ರೇಟ್ ಅಂತ ನನಗಿತ್ತು. ಮೊನ್ನೆ ಒಬ್ಬರು ನ್ಯೂರೋ ಸರ್ಜನ್, ಈಸ್ ಎ ವೆರಿ ಸೆನ್ಸಿಬಲ್ ಡಾಕ್ಟರ್, ಚೆನ್ನಾಗಿ ಮಾತಾಡ್ತಾರೆ. ಅವ್ರು ಹೇಳ್ತಾರೆ ವಾಕಿಂಗ್ನಿಂದ ಏನೂ ಅನುಕೂಲಗಳಿಲ್ಲ ಅಂತ. ಮೊನ್ನೆ ಇಟ್ ಹಸ್ ಕಮ್ ಇನ್ ಯೂಟ್ಯೂಬ್. ಅದಕ್ಕಿಂತ ಮೊದಲು ಒಬ್ಬ ಸೀನಿಯರ್ ಡಾಕ್ಟ್ರು ನೋಡಿ, ಓಡೋದು, ವಾಕ್ ಮಾಡೋದು ಅವೆಲ್ಲ ನಾಟ್ ನೆಸರಿ. ಅದು ಪ್ರಾಣಿಗಳಿಗೆ ಅಷ್ಟೇ, ಯಾಕಂದರೆ ಅವು ಆಹಾರನ ಹುಡ್ಕೊಂಡು ಹೋಗಬೇಕು. ಮನುಷ್ಯರಿಗೆ ನಿಮ್ಮ ಟೇಬಲ್ಗೆ ಊಟ ಬರ್ತದೆ. ನಿಮ್ಮ ಡೈಲಿ ಆಕ್ಟಿವಿಟೀಸ್ ನೀವೇನು ಮಾಡ್ತಿರಲ್ಲ, ಓಡಾಡ್ತಿರಲ್ಲ, ನೀವು ಆಫೀಸ್ನಾಗ ಕೆಲಸ ಮಾಡ್ತಿರಲ್ಲ, ಮನೆಯೊಳಗೆ ಅಡುಗೆ ಮಾಡ್ತಿರಲ್ಲ, ದಟ್ ಈಸ್ ಸಫಿಷಿಯೆಂಟ್ ಅಂತಾರೆ ಅವರು. ಬಟ್ ಅದು ಒಂಥರ ಸೋಮಾರಿಗಳಿಗೆ ಎನ್ಕರೇಜ್ ಮಾಡ್ದಂಗೆ ಇರುತ್ತೆ ಅನಿಸುತ್ತೆ ಹೊರತು. ಬಟ್ ಜನರಲಿ ಹೇಳಬೇಕು ಅಂದರೆ ಡೆಫಿನೆಟ್ಲಿ ವಾಕಿಂಗ್ ಈಸ್ ದ ಚೀಪೆಸ್ಟ್ ಅಂಡ್ ಬೆಸ್ಟ್. ಆಮೇಲೆ ವಾಕ್ ಮಾಡ್ತಾ ಒಳ್ಳೆ ಯೋಚನೆಗಳು, ಸಹಜವಾಗಿ ಅದು ಒಂದು ನಮ್ಮ ಮೀನ್ ಖಂಡನ ನಾವು ಸೆಕೆಂಡ್ ಹಾರ್ಟ್ ಅಂತೀವಿ, ಪೆರಿಫರಲ್ ಹಾರ್ಟ್ ಅಂತೀವಿ. ಅದು ಚೆನ್ನಾಗಿ ಫಂಕ್ಷನ್ ಮಾಡಿದರೆ ವೀನಸ್ ರಿಟರ್ನ್ ಚೆನ್ನಾಗಿರುತ್ತೆ. ಸೊ ವಾಕಿಂಗ್ ಮಾಡಿದಾಗೆ ನಿಮ್ಮ ಈ ಮೀನು ಖಂಡಗಳು ಚೆನ್ನಾಗಿ ಕೆಲಸ ಮಾಡ್ತಾವೆ, ಮಸಲ್ಸ್ ಇರ್ತವೆ. ಅದರಿಂದ ನನಗೆ ಕೇಳಿದರೆ ಐ ಥಿಂಕ್ ವಾಕಿಂಗ್ ಈಸ್ ಗುಡ್ ಅನಿಸುತ್ತೆ. ನೋಡಿ, ವಾಕ್ ಮಾಡಿದ್ರೆ ಅದು ಕೂಡ ಒಂದು ರೀತಿ ಒಳ್ಳೆಯದು. ಓಕೆ, ಒಂದು ಡಾಕ್ಟ್ರೆ, ಇವತ್ತು ತುಂಬ ಒತ್ತಡದಲ್ಲಿದ್ದೀವಿ ನಾವು. ಶಿಫ್ಟ್ ವೈಸ್ ಕೆಲಸ ಮಾಡ್ತಾ ಇದ್ದೀವಿ, ಎಲ್ರಿಗೂ ದುಡ್ಡು ಬೇಕಾಗಿದೆ, ಕಮಿಟ್ಮೆಂಟ್ಸ್ ಇದೆ. ನಾವು ಹಂಗಂತೇಳಿ ಹಳ್ಳಿಗೆ ಹೋಗೋದಕ್ಕಾಗಲ್ಲ. ಈ ಇರೋ ವ್ಯವಸ್ಥೆಯಲ್ಲಿ ಬೆಳಗ್ಗಿಂದ ಸಂಜೆವರೆಗೆ ಏನು ಅವನ ರೊಟೀನ್ ಇದ್ದರೆ ಒಳ್ಳೆಯದು ಅಂತ, ಒಂದು ಈ ರೀತಿಯ ಏನು ಹೃದಯದ ಆರೋಗ್ಯ ಸಮಸ್ಯೆಗೆ ಒಳಗಾಗ್ದಂಗೆ ಹೆಂಗೆ ಬದುಕೋದು, ಎದ್ದ ತಕ್ಷಣ ಸಂಜೆ ಮಲಗೋವರೆಗೂ ಯಾವ ರೀತಿ ಇದ್ದರೆ ಒಳ್ಳೆಯದು ಅಂತ ಹೇಳ್ತೀರಿ ನಿಮ್ಮ ಒಂದು? ಇಲ್ಲೇನಾಗುತ್ತೆ, ಲೈಫ್ ರೂಟೀನ್ ಇದು ಏನಾಗುತ್ತೆ, ಕೆಲವರು IT ಕಂಪ್ನಿಯವರು ಯಾವಾಗ 24 ಗಂಟೆ ಲ್ಯಾಪ್ಟಾಪ್ ಇಟ್ಕೊಂಡು ಓಡಾಡೋದಿಲ್ಲ, ಏನು ಮಾಡಲ್ಲ. ಅದಕ್ಕೆ ಇದು
ದ ವೆರೈಟೀಸ್ ಆಫ್ ವರ್ಕ್ಸ್. ಪ್ರತಿಯೊಬ್ಬರಿಗೂ ತನ್ನದೇ ಆದ, ನೀವು ಹೇಳ್ದಂಗೆ ಸಾಫ್ಟ್ವೇರ್ನವ್ರು ಕೂತೇ ಇರ್ತಾರೆ, ಕಂಪ್ಯೂಟರ್ನೊಳಗೆ ಕಣ್ಣು ಆಡಿಸ್ತಾನೆ ಇರ್ತಾರೆ, ಕೈ ಬೆರಳು ಆಡಿಸ್ತಾ ಇರ್ತದೆ, ಅವ್ರ ಪಾಸ್ಚರು ಚೆನ್ನಾಗಿರೋದಿಲ್ಲ, ಬೆಗ್ಗೊಂಡು ಮಾಡ್ತಿರ್ತಾರೆ. ಅಲ್ಟಿಮೇಟ್ಲಿ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಒಂದು ಡಿಸಿಪ್ಲೈನ್. ಒಬ್ಬ ಮನುಷ್ಯ ಮೊನ್ನೆ ದೊಡ್ಡ ಸುದ್ದಿ 8 ಅವರ್ಸ್ಗಿಂತಲೂ 12 ಅವರ್ಸ್ ವರ್ಕ್ ಮಾಡಿದರೆ ಒಳ್ಳೆಯದು ಅಂತ ನಾರಾಯಣ ಮೂರ್ತಿ ಅವರು ಹೇಳಿದರು. ಮನುಷ್ಯನಿಗೆ ರೆಸ್ಟು ಬೇಕು ಆ್ಯಂಡ್ ದೇ ಮಸ್ಟ್ ಎಂಜಾಯ್ ದೇರ್ ವರ್ಕ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಲ್ಲೋ ಕಷ್ಟಪಟ್ಟು ಯಾರ್ದೋ ಇಂಪ್ರೆಸ್ ಮಾಡೋಕ್ಕೆ ಹೋಗಿ ಯಾರ್ದೋ ಅದರಲ್ಲೇ ದೊಡ್ಡ ಸ್ಟ್ರೆಸ್ ಆಗುತ್ತೆ. ದಯವಿಟ್ಟು ಅಂಥ ಜಾಬ್ ಇದ್ದರೆ ಮಾಡೋಕ್ಕೆ ಹೋಗಬೇಡಿ. ಬಟ್ ವಿಧಿ ಇಲ್ಲ, ಕೆಲವು ಸಮಯ ವಿ ಆರ್ ನಾಟ್ ದ ಬೆಗ್ಗರ್ಸ್ ಕ್ಯಾನಾಟ್ ಬಿ ಚೂಸರ್ಸ್ ಅಂತಾರೆ. ಬಟ್ ಇರೋದ್ರೊಳಗೆ ನಿಮ್ಮ ರೋಟೀನ್ನ ನೀವು ನಾಜೂಕ ಮ್ಯಾನೇಜ್ ಮಾಡಬೇಕು. ಐ ಆಮ್ ಎ ಸರ್ಜನ್, ನನಗೆ ಗೊತ್ತು ಹೆಂಗೆ ಎಷ್ಟೊತ್ತು ಸರ್ಜರಿ ಮಾಡಬೇಕು, ಕೆಲವು ಸಮಯ ಎಕ್ಸ್ಟೆಂಡ್ ಆಗುತ್ತೆ, ಎಷ್ಟೊತ್ತು ರೆಸ್ಟ್ ತೊಗೋಬೇಕು, ಯಾವ ಟೈಮ್ಗೆ ಊಟ ಮಾಡಬೇಕು, ಇವನ್ನೆಲ್ಲವನ್ನು ದಯವಿಟ್ಟು ಗಮನ. ಅದರೊಳಗಾಗಿ ಇವತ್ತು ಯಂಗ್ಸ್ಟರ್ಸ್ಗೆ ಒಂದು ಅಡ್ವೈಸು, ದಯವಿಟ್ಟು ನೀವು 30 ವರ್ಷಕ್ಕೇ ಎಲ್ಲ ಮಾಡ್ಕೊಂಬಿಡ್ಬೇಕು ಅನ್ನೋ ಆಟಿಟ್ಯೂಡ್ ಬಿಟ್ಬಿಡಿ. ನೀವು ಜಿಮ್ ಮಾಡಿ, ನಾನು ಓವರ್ ಎಕ್ಸರ್ಸೈಸ್ ಇಸ್ ಆಲ್ಸೋ ಬ್ಯಾಡ್. ನಾನು 8 ಪ್ಯಾಕ್ಸ್ 2 ತಿಂಗಳ ಮಾಡಿಬಿಡ್ತೀನಿ. ಕೆಲವರಿಗೆ ಫಿಟ್ನೆಸ್ ಕಾಪಾಡಬೇಕು, ಇದು ಏನು ಪ್ರೋಟೀನ್ ಡ್ರಿಂಕ್ ಅಂತ ಕುಡಿತಾರೆ. ಇಲ್ಲ, ಅನ್ಫಾರ್ಚುನೇಟ್ಲಿ ಹೇಗೆ ಅಂತ ಇವೆಲ್ಲ ನೋಡಿ, ವೈದ್ಯರ ಸಲಹೆ ಇಲ್ದಿರ ಯಾವ ಜಿಮ್ನವರು ಕೂಡ ಏನು ಕೊಡೋಕ್ಕೆ ಹೋಗಬಾರ್ದು. ಇದು ಕೂಡ ಈಚೀಚೆಗೆ ನ್ಯಾಚುರಲ್ ಅನ್ಯಾಚುರಲ್ಲಿ ಆ ಪ್ರೋಟೀನು ಈ ಪ್ರೋಟೀನು ಇವೆಲ್ಲ ಇಮ್ಯೂನ್ ಬೂಸ್ಟರ್ಸು 108 ಬಂದುಬಿಟ್ಟಿದ್ದಾವೆ. ಯಾವುದಕ್ಕೂ ಒಂದು ಸ್ಟ್ಯಾಂಡರ್ಡ್ ಅಂತ ಇರೋದಿಲ್ಲ. ಅದಕ್ಕೆ FDA ಅಪ್ರೂವಲ್ ಇರಲ್ಲ, ಫುಡ್ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಅಪ್ರೂವಲ್ ಇರಲ್ಲ. ದಯವಿಟ್ಟು ಅದರಿಂದ ಜಿಮ್ಗೆ ಹೋಗೋರು, ಜಿಮ್ ಟ್ರೈನರ್ಸ್ಗೆ ಒಂದು ಮನವಿ, ವೈದ್ಯರ ಸಲಹೆ ಮೇರೆಗೆ ನೀವು ಆಹಾರ ಕೊಡಿ. ಒಂದೇ ದಿನ 8 ಮೊಟ್ಟೆ ತಿಂತೀನಿ ಅಂತಲೇ ಇಟ್ಸ್ ನಾಟ್ ರಿಕ್ವೈರ್ಡ್. 2 ಮೊಟ್ಟೆ ತಿಂತೀರಾ, ಇಟ್ಸ್ ಓಕೆ. ಎಷ್ಟೋ ಜನ ನಾನು ಪೈಲ್ಮಾನು ನಾನು ತಿಂತೀನಿ ಅರಗಿಸ್ಕೊತೀನಿ ಅಂತ 1 ಡಜನ್ ಮೊಟ್ಟೆ ತಿಂತಾರೆ. ಇವೆಲ್ಲ ತಪ್ಪು. ದಯವಿಟ್ಟು ವೈದ್ಯರ ಸಲಹೆ ಮೇರೆಗೆ ನೀವು ಯಾವತ್ತೂ ಆಹಾರವನ್ನು ಸೇರಿಸಬೇಕು. ಆ್ಯಂಡ್ ನೀರು ಬಹಳ ಇಂಪಾರ್ಟೆಂಟ್. ತುಂಬ ಜನಕ್ಕೆ ವಾಟರ್ ಈಸ್ ಫುಡ್, ಕುಡಿಯಲ್ಲ, ನೀರು ಕುಡಿಯಲ್ಲ. ಆಮೇಲೆ ತಪ್ಪು ಮಾಹಿತಿ, ಊಟದ ಮಧ್ಯೆ ನೀರು ಕುಡಿಬೇಡಿ, ಊಟ ಆದಮೇಲೆ 45 ನಿಮಿಷ ನೀರು, ಅವೆಲ್ಲ ತಪ್ಪು ಮಾಹಿತಿಗಳು. ವಾಟರ್ ಈಸ್ ಫುಡ್. ನೀವು ಯಾವ ಬೇಕಾದ್ರೂ ನೀರು ಕುಡ್ಬೋದು. ಆಮೇಲೆ ಭಾಳ ಕನ್ಫ್ಯೂಸ್ ಮಾಡ್ತಾರೆ. ಹೆಂಗೆ ಬೇಕಾದ್ರೂ ನೀವು ಕುಡಿಬೋದು. ಮಲ್ಕೊಂಡಾಗ ಬೇಡ, ನೆತ್ತಿಗತ್ತುತ್ತೆ ಅಂತಾರೆ ಹಳ್ಳಿ ಕಡೆಯವರು. ಅಂದರೆ ಆಸ್ಪಿರೇಷನ್ ಆಗುತ್ತೆ, ಲಂಗ್ ಒಳಗೆ ಹೋಗುತ್ತೆ, ಕೆಮ್ಮು ಬರುತ್ತೆ. ಅಷ್ಟು ಬಿಟ್ಟರೆ ನೀರು 2.5 ಲೀಟರ್ಸ್ ಟು 3.5 ಲೀಟರ್ಸ್ ಡೆಫಿನೆಟ್ಲಿ. ಈವನ್ ಎಕ್ಸ್ಟ್ರಾ ಕುಡಿದ್ರೂ ಕೂಡ ತೊಂದರೆ ಇಲ್ಲ. ಓನ್ಲಿ 2 ಕಂಡೀಷನ್ ಒಳಗೆ ರಿಸ್ಟ್ರಿಕ್ಷನ್ ಇದೆ. ಒಂದು ಡಯಾಲಿಸಿಸ್ ಮಾಡಿಸ್ಕೊಳ್ಳೋರಿಗೆ, ಒಂದು ಕಾರ್ಡಿಯೋಮಯೋಪತಿ ಇರೋರಿಗೆ ಅದರ್ವೈಸ್ ನೋ ರಿಸ್ಟ್ರಿಕ್ಷನ್. ಓಕೆ. ಇನ್ನು ಕೊನೆ ಘಟ್ಟಕ್ಕೆ ಬಂದಿದ್ದೇವೆ. ಬೇರೆ ವಿದೇಶಗಳಿಗೆ ಹೋಲಿಸಿದ್ರೆ ಮತ್ತು ನಮ್ಮ ಭಾರತೀಯರಿಗೆ ಹೋಲಿಸಿದ್ರೆ ಈ ಥರದ್ದು ಈ ಹೃದಯಾಘಾತದ ಪ್ರಕರಣಗಳು ನೋಡಿದಾಗ ಏನಾದರೂ ಇನ್ನೊಂದಷ್ಟು ಈ ಬಗ್ಗೆ ವೈದ್ಯಕೀಯ ಸಂಸ್ಥೆಗಳು ಒಂದು ಗಂಭೀರವಾದ ಅಧ್ಯಯನ ನಡೆಸೋ ಅಗತ್ಯತೆ ಇದೆಯಾ? ಇದ್ರ ಬಗ್ಗೆ ಏನಾದರೂ ಇದು ಭಾಳ ಇಂಪಾರ್ಟೆಂಟ್. ನಾನು ಹೇಳ್ತೀನಿ ನೋಡಿ, ಇವತ್ತು ಏನಿಷ್ಟು ಗಾಬರಿ ಆಗ್ತಿದ್ದೀವಲ್ಲ, ಯಾಕೆ ಇಷ್ಟ 1990 ಒಳಗೆ ಅಮೇರಿಕಾದೊಳಗೊಂದು ಸ್ಟಡಿ ಇದೆ. ದೆರ್ ಆರ್ ಲಾಟ್ ಆಫ್ ಇಂಡಿಯನ್ಸ್ ಇನ್ ಅಮೇರಿಕಾ. ಓಕೆ. ಅಲ್ಲಿ ಅಮೇರಿಕನ್ಸಿಗೆ ಕಂಪೇರ್ ಮಾಡಿದರೆ 3 to 4 times ಮೋರ್ ಹಾರ್ಟ್ ಅಟ್ಯಾಕ್ ಆ್ಯನ್ ಇಂಡಿಯನ್ಸ್. ಅದು ಎಷ್ಟು ಜನ ಬರೀತಾರೆ ಅಂದರೆ, ಇಂಡಿಯನ್ಸ್ ವುಡ್ ಡಸಂಟ್ ಸ್ಮೋಕ್, ವುಡ್ ಡಸಂಟ್ ಡ್ರಿಂಕ್, ಅಂಥವರಲ್ಲಿ 3 to 4 times ಮೋರ್. ಅದಕ್ಕೆ ಕಾರಣ ನಮ್ಮ ಜೀನ್ಸ್ ಅಂತ ಹೇಳ್ತಾರೆ. ಬಟ್ ಜೆನೆಟಿಕಲಿ ವಿ ಆರ್ ಆಲ್ ವೆರಿ ಪ್ರೋನ್. ಅದರೊಳಗಾಗಿ ಯಾರು ಜೆನೆಟಿಕಲಿ ಪ್ರೋನ್ ಅಂದರೆ ಇಂಡಿಯನ್ ಸಬ್ ಕಾಂಟಿನೆಂಟ್ ಅಂತಾರೆ ಅವರು. ಅಮೇರಿಕಾದಲ್ಲಿ ಲಾಟ್ ಆಫ್ ಸ್ಟಡೀಸ್ ಆಗಿದೆ. ಆ್ಯಂಡ್ ಇನ್ನೊಂದು ನಿಮ್ಮ ಮಧ್ಯ ನಾನು ಹೇಳೋದು ಬಿಟ್ಟೆ, ಅದರೊಳಗೆ ಒಬ್ಬರು ಡಾಕ್ಟ್ರು ಸತ್ತೋಗಿದ್ದಾರೆ. ಹೌದು. ಬಟ್ ಭಾಳ ಜನಕ್ಕೆ ಏನು ರೀ ಡಾಕ್ಟ್ರಿಗೆ ಗೊತ್ತಾಗಲ್ಲ, ಆನೆಸ್ಟ್ಲಿ ಗೊತ್ತಾಗಲ್ಲ ಅಂದರೆ ಬೇರೆಯವ್ರಿಗೆ ಇದ್ದಂಗೆ ಇರುತ್ತೆ. ಏನು ನೋಡಿ, ಸಸ್ಪಿಷನ್ ಬಂದರೆ ನೀವು ನಂಬೋದಿಲ್ಲ. ನಾನು 22 ವರ್ಷದ ಹಿಂದೆ ನಾನು ಏನೋ ಇದು ಮಾಡೋವಾಗಿ ಫಂಕ್ಷನ್ಗೆ ಹೋಗೋಣ ಅನ್ನೋಷ್ಟೊತ್ತಿಗೆ ಯಾಕೋ ಎದೇನೋ ಬಂತು. ಹೋದೆ, ಒಂದು ಟ್ರೆಡ್ಮಿಲ್ ಮಾಡಿಸ್ದೆ. ನಮ್ಮ ಶ್ರೀನಿವಾಸ್ ಅಂತ ವಂಡರ್ಫುಲ್ ಫೆಲೋ. ಅದಾದಮೇಲೆ ಡೌಟ್ ಇದೆ, ಒಂದು ಆ್ಯಂಜಿಯೋ ಮಾಡಿಸ್ಕೊಳ್ಳಿ ಅಂದರೆ ಜಯದೇವ್ ಹೋಗೋದೆ, ಆ್ಯಂಜಿಯೋ ಮಾಡಿಸ್ಕೊಂಡೆ. 3 ವೆಸಲ್ ಬ್ಲಾಕ್ ಇತ್ತು, 3 ವೆಸಲ್ ಬೈಪಾಸ್ ಮಾಡಿಸ್ಕೊಂಡೆ. 22 ವರ್ಷ ಆಯಿತು. ಇವತ್ತು ಆರೋಗ್ಯವಾಗಿದ್ದೀನಿ ನಾನು. ಓಕೆ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಿಮ್ಮ ಆರೋಗ್ಯ ನಿಮ್ಮ ಕೈನಲ್ಲಿ. ಏನೋ ನೆಗ್ಲೆಕ್ಟ್ ಮಾಡಿಕೊಂಡು ಕಾಯಿಲೆ ಗೊತ್ತಿರಲ್ಲ ಇವನು ಡಾಕ್ಟ್ರು ಅಂತ, ಡಾಕ್ಟ್ರು ಕೂಡ ಈ ಶುಡ್ ಗೆಟ್. ಸೊ ಈ ಸಮಯದಲ್ಲಿ ನಿಮ್ಗೆ ಇನ್ನೊಂದು ಸಲಹೆ, ಒಂದು ಮಾಸ್ಟರ್ ಹೆಲ್ತ್ ಚೆಕಪ್ ಅಂತ. ಮೊದಲೆಲ್ಲ 40 ವರ್ಷ ಆದಮೇಲೆ ECG ಎಕ್ಸ್ರೇ ಎಲ್ಲ ಮಾಡಿಸ್ಕೊಳ್ಳಿ ಅನ್ನೀವಿ. ಇವತ್ತು 25 ವರ್ಷದವರೆನೇ ಅಟ್ಲೀಸ್ಟ್ ವರ್ಷಕ್ಕೋ 2 ವರ್ಷಕ್ಕೋ ಒಂದು ECG, ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನು, ಇವೆಲ್ಲ, ಒಂದು ಬ್ಲಡ್ ಶುಗರು,
ಮಾಡಿಸ್ಕೊಳ್ಳಿ ಅಂತ ನನ್ನ ಸಿನ್ಸಿಯರ್ ಅಡ್ವೈಸ್. ನೀವು ಇದನ್ನು ಕೇಳಿದ್ರೆ ಇಂಡಿಯನ್ ಸಬ್ ಕಾಂಟಿನೆಂಟ್ಸ್ ಅಂದರೆ ಇಂಡಿಯನ್ಸ್, ಪಾಕಿಸ್ತಾನೀಸ್, ನೇಪಾಲೀಸ್ ಆ್ಯಂಡ್ ಶ್ರೀಲಂಕನ್ಸ್, ಇವರು ಅಮೇರಿಕಾದೊಳಗಿದಾರಲ್ಲ, ಈ ಸಿಟಿಸನ್ಸು ಅವರಿಗೆ ಹಾರ್ಟ್ ಅಟ್ಯಾಕ್ ಈಸ್ ಮೋರ್ ಕಂಪೇರ್ ಟು ಎನಿ ಅದರ್ ಸಿಟಿಸನ್ ಆಫ್ ಅಮೇರಿಕಾ. ಸ್ಟಡಿ ರೀ ಇದು, ಸ್ಟಡಿ. ಅದಕ್ಕೆ ನಾನು ಒಂದೊಂದು ಸರಿ ಹೇಳ್ತೀನಿ, ಜೆನೆಟಿಕ್ಸು ಒಂದು ಲೋಡ್ ಮಾಡುತ್ತದೆ ಗನ್ನ. ಇದನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಪಾರಾಗೋಕ್ಕೆ ಅವಕಾಶ ಇಲ್ಲ. ಜೆನೆಟಿಕ್ಸ್ ದೇರ್ ಇಸ್ ನೋ ವೇ ಟು ಎಸ್ಕೇಪ್, ಬಟ್ ಟ್ರಿಗ್ಗರ್ ಮಾಡೋದು ಯಾವುದು, ಅದು ಮಜಾ ನೋಡಿ. ಜೆನೆಟಿಕ್ಸ್ನಿಂದ ಲೋಡ್ ಆಗಿದೆ ಗನ್ನು, ಅದನ್ನು ಟ್ರಿಗ್ಗರ್ ಮಾಡೋದು ನಿಮ್ಮ ಸ್ಮೋಕಿಂಗು. ಜೆನೆಟಿಕಲಿ ಗೊತ್ತು, ಏನೋ ನಾವು ಇಂಡಿಯನ್ಸ್ ಹಾರ್ಟ್ ಅಟ್ಯಾಕ್ ಆಗುತ್ತೆ, ನಾವು ಚೆನ್ನಾಗಿ ಜೀವನ ಮಾಡಿದರೆ ಟ್ರಿಗ್ಗರ್ ಆಗಲ್ಲ. ಟ್ರಿಗ್ಗರ್ ಮಾಡೋದು ಯಾವುದು, ನಿಮ್ಮ ಆಲ್ಕೋಹಾಲು, ನಿಮ್ಮ ಸ್ಮೋಕಿಂಗು, ನಿಮ್ಮ ಟೆನ್ಷನ್ನು. ಅಮೇರಿಕನ್ಸ್ ನಮ್ಮ ಥರ ಪ್ರಾಪರ್ಟಿಗಳು ಮಾಡಲ್ಲ. ಎನಿ ಯುರೋಪಿಯನ್ಸ್ ಫಾರ್ ದಟ್ ಮ್ಯಾಟರ್ ದೇ ನೋ ಹೌ ಟು ಎಂಜಾಯ್ ದೇರ್ ಲೈಫ್. ನಮ್ಮಲ್ಲಿ ಹಂಗಲ್ಲ, 3 ಜನರೇಷನ್ಗಾಗೋಷ್ಟು ಪ್ರಾಪರ್ಟಿ ಮಾಡ್ತೀವಿ. ಸೊ ಈ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್ ಬಿಟ್ಟರೆ ಡೆಫಿನೆಟ್ಲಿ ಬಹುಶಃ ಡಾಕ್ಟ್ರೆ ನಾವು ಖುಷಿ ಪಡೋದನ್ನ, ಜೀವನೋತ್ಸಾಹವನ್ನ ಕಳ್ಕೊಂಡ್ಬಿಟ್ಟಿವಿ ಅಂತ ಕಾಣುತ್ತೆ. ನೀವು ಒಂದು ವಿಶಸ್ ಮಾಡೋದೇ ಇರ್ಬೋದು, ನಾವು ಒಂದು ಸಂಭ್ರಮ ಪಡೋದೇ ಇರ್ಬೋದು, ಲೈಫನ್ನು ಹೆಂಗೆ ಲೀಡ್ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ಅಂತ ಕಾಣುತ್ತೆ. ಸೊ ಆ ನೆಲೆಯಲ್ಲಿ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಅಲ್ಟಿಮೇಟಾಗಿ ನಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಚೆನ್ನಾಗಿದ್ದರೆ ಹೃದಯದ ಆರೋಗ್ಯವೂ ಕೂಡ ಚೆನ್ನಾಗಿರುತ್ತೆ. ಅಂದರೆ ನಾವೆಲ್ಲ ಕಳ್ಕೊಂಡ್ಬಿಟ್ಟಿದ್ದೀವಿ ಅಂತ. ಏನು ಕೊನೆಯದಾಗಿ ಯಾವ ರೀತಿ ಬದುಕಿದ್ರೆ ಒಳ್ಳೆಯದು ಅಂತ ಹೇಳ್ತೀರಿ? ಬಹುಶಃ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದೀರಿ ನೀವು. ಸೊ ಕೊನೆಯದಾಗಿ ಈ ಆತ್ಮೀಯರೇ, ನಡೆದಾಡುವ ದೇವರು ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳು ನಮ್ಮೊಂದಿಗೆ 111 ವರ್ಷ ಬದುಕಿದರು. ನಾವು ನೀವು 100 ವರ್ಷ ಬದುಕಬೇಕಾದ್ರೆ ಮಿತ್ರರು ಕೇಳ್ದಂಗೆ ಒಂದು ಡಿ.ವಿ. ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದಿಂದ ಒಂದು ಕಗ್ಗ ಹೇಳ್ತೀನಿ, ಇದನ್ನು ಕೇಳಿಸ್ಕೊಳ್ಳಿ, ದಿನಾ ನೋಡ್ತಾ ಇರಿ, ನೀವು ಆರೋಗ್ಯವಾಗಿ ಬದುಕ್ತೀರಾ ಅಂತ ನಾನು ನಿಮಗೆ ಭರವಸೆ ಕೊಡ್ತೀನಿ. ನಗುವಾತ್ಮ ಪರಿಮಳವ ಪಸರಿಸುವ ಕುಸುಮ, ನಗು ನಗುತ್ತ ಬಾಳು, ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವ ವರವನ್ನು ಬೇಡಿಕೊಳ್ಳೋ ಮಂಕುತಿಮ್ಮ. ಇಷ್ಟು ಚೆನ್ನಾಗಿ ಬರೆದಿದ್ದಾರೆ ರೀ. ಮನುಷ್ಯ ನಗ್ನಗ್ತಾ ಇರಬೇಕು, ಬೇರೆಯವ್ರ ಜೊತೆಯಲ್ಲಿ ಸೇರ್ಕೊಂಡು ನಗಬೇಕು, ಬೇರೆಯವ್ರು ನಗಿಸ್ಬೇಕು, ಅವ್ರ ಜೊತೆಗೂ ನಗಬೇಕು. ಇದು ವೇ ಆಫ್ ಲೈಫ್. ನಾನು ಹೇಳ್ತೀನಿ, ಇದೆಲ್ಲ ಸೈಂಟಿಫಿಕಲಿ ಎಷ್ಟು ಬ್ಯೂಟಿಫುಲಿ ಎಕ್ಸ್ಪ್ಲೈನ್ಡ್ ಅಂದರೆ, ನೀವು ನಗ್ನಗ್ತಾ ಇದ್ದರೆ ಎಂಡಾರ್ಫಿನ್ ಅಂತ ವಂಡರ್ಫುಲ್ ಹಾರ್ಮೋನ್ ಹೈಪೋಥಾಲಮಸ್ನಲ್ಲಿರುತ್ತೆ, ಪಿಟ್ಯೂಟರಿ, ಅದು ಜಾಸ್ತಿ ಆಗುತ್ತೆ. ಇಟ್ಸ್ ಅನ್ ಆಂಟಿ ಆಕ್ಸಿಡೆಂಟ್. ಅದೇ ನೀವು ಸಿಟ್ ಮಾಡಿಕೊಂಡ್ರೆ ಅಡ್ರಿನಲ್ ಗ್ಲ್ಯಾಂಡ್ ಇದೆ, ಅದು ಅಡ್ರಿನಲ್ ಪಂಪ್ ಮಾಡುತ್ತೆ. ಅಡ್ರಿನಲ್ನಿಂದ ನಿಮ್ಮ BP ಜಾಸ್ತಿ ಆಗುತ್ತೆ, ಡೆತ್ ಬೇಗ ಆಗುತ್ತೆ. ಸೊ ಅದರಿಂದ ಮನುಷ್ಯರಿಗೆ ನಾವು ನೀವಿಬ್ಬರು ಸೇರಿ ಒಂದು ಸಂದೇಶ, ದಯವಿಟ್ಟು ಸಂತೋಷವಾಗಿರಿ, ಆರೋಗ್ಯವಾದ ಆಹಾರವನ್ನು ಸೇರಿಸ್ಕೊಳ್ಳಿ. ಅದರೊಳಗಾಗಿ ವೆಜಿಟೇರಿಯನ್ ಫುಡ್ ಈಸ್ ರಿಯಲಿ ಗುಡ್. ನಾನ್ ವೆಜಿಟೇರಿಯನ್ ತಿಂತೀನಿ ಅಂದರೆ ಅಕೇಷನಲಿ ತಿನ್ನಿ, ರೆಡ್ ಮಟನ್ನ ಅವಾಯ್ಡ್ ಮಾಡಿ, ಚೆನ್ನಾಗಿ ನೀರು ಕುಡೀರಿ, ಸುಖವಾಗಿ ಸಂತೋಷವಾಗಿ ಬದುಕಿ ಅಂತ ನಾವು ವಿಶ್ ಮಾಡ್ತೀವಿ. ತುಂಬ ಸಂತೋಷ ಡಾಕ್ಟ್ರೇ. ಬಹುಶಃ ಇದೊಂದು ಒಳ್ಳೆಯ ಏನು ಒಂದು ರೀತಿಯ ಪ್ರೌಢಿಮೆಯಾದಂಥ ಜನರ ಹೋಗಲಾಡಿಸುವಂಥ ಒಂದು ಸಂದರ್ಶನ ಅನ್ನೋದಕ್ಕಿಂತ ದರ್ಶನ ಅಂತಲೇ ಹೇಳ್ಬೋದು. ಅಂಥ ಮಾತುಗಳನ್ನು ಹೇಳಿದಿರಿ. ಇವತ್ತಿನ ಏನು ಈ ಹೃದಯಾಘಾತದ ಪ್ರಕರಣಗಳು ಹೆಚ್ಚಾಗ್ತಿದ್ದಾವಲ್ಲ, ಡಾಕ್ಟ್ರ್ ಹೇಳಿದಾಗೆ ಆ ಸೂಚನೆಗಳನ್ನು ನಾವೆಲ್ಲ ಪಾಲನೆ ಮಾಡಿದ್ರೆ ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡ್ರೆ ಬದುಕು ತುಂಬ ಚೆನ್ನಾಗಿರುತ್ತೆ, ಜೀವನೋತ್ಸವ ಆಗಿರುತ್ತೆ, ಒಂದು ಲೈಫನ್ನು ಸಂಭ್ರಮಿಸ್ಬೋದು. ಸೊ ಈ ರೀತಿಯ ಪ್ಯಾನಿಕನ್ನು ಬಿಟ್ಟು ನಮ್ಮ ದೈನಂದಿನ ಬದುಕಿನ ಜೀವನ ಶೈಲಿಯನ್ನು ರೂಢಿಸ್ಕೊಂಡು ಒಳ್ಳೆಯ ಆಹಾರ ಪದ್ಧತಿಯನ್ನು ಇಟ್ಕೊಳ್ಳೋಣ. ಈ ಒಂದು ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಖುಷಿ ಕೊಟ್ಟಿದೆ. ಒಂದೊಳ್ಳೆ ಚಿಂತನೆಗಳನ್ನು ನಿಮಗೆ, ನಿಮ್ಮಲ್ಲಿರೋ ಭಯವನ್ನು ಡಾಕ್ಟ್ರು ಹೋಗಲಾಡಿಸಿದ್ದಾರೆ ಅಂತ ಭಾವಿಸ್ತಾ ಸರ್, ನಮ್ಮ ಈ ವಿಶೇಷ ಸಂದರ್ಶನಕ್ಕೆ ಬಂದು ನಿಮ್ಮೆಲ್ಲ ಚಿಂತನೆಗಳನ್ನು ಈ ಹೃದಯಾಘಾತದ ಬಗ್ಗೆ ಹಂಚ್ಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನಮಸ್ಕಾರ. ಎಲ್ರಿಗೂ ಒಳ್ಳೆಯದಾಗಲಿ. ನೋಡಿದ್ರಲ್ಲ, ಈ ಸಂದರ್ಶನ ನಿಮ್ಮೆಲ್ಲರಿಗೂ ಒಂದು ರೀತಿ ಖುಷಿ, ಒಂದು ಒಳ್ಳೆಯ ನಾಲೆಡ್ಜನ್ನು ಕೊಟ್ಟಿದೆ ಅಂತ ಭಾವಿಸ್ತೀನಿ. ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.